ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಸಿದ್ಧಾಂತ ಶಿಖಾಮಣಿ ಚಿಂತನ ಮಾಡ್ತಾ ಇದ್ದೀವಿ. ಅದರೊಳಗೆ ನಾನಾ ರೀತಿಯಾದ ದರ್ಶನಗಳನ್ನು ರೇಣುಕ ಜಗದ್ಗುರುಗಳು ಅಗಸ್ತ್ಯ ಮಹರ್ಷಿಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಎಲ್ಲ ದರ್ಶನಗಳನ್ನು ಪರಿಚಯ ಮಾಡಿಕೊಟ್ಟು ಸಿದ್ಧಾಂತ ಶಿಖಾಮಣಿ ಅವೆಲ್ಲೋಗಿಂತ ಶ್ರೇಷ್ಠವಾದಂತಹ ಗ್ರಂಥ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಅದರ ಪೈಕಿ ನಾವೇನ್ ಮಾಡಿದೆವು, ಸಾಂಖ್ಯ ಯೋಗದ ಬಗ್ಗೆ ಕಪಿಲ ಮಹರ್ಷಿಗಳ ಒಂದು ಚಿಂತನ ಮಾಡಿದೆವು. ಅದನ್ನು ಇನ್ನೂ ಆಳವಾಗಿ ಮಾಡಬೇಕಂದ್ರೆ ಸಮಯದ ಅಭಾವದಿಂದ ಅದಕ್ಕೆ ಒಂದು ಸಪ್ರೇಟ್ ಟೈಮ್ ತಗೊಳ್ಳೋಣನ್ರಿ. ಕಪಿಲ ಮಹರ್ಷಿಯ ಉಪದೇಶಗಳು ಏನೇನದವಂತ ಟೋಟಲ್ ಮಾಡೋದಕ್ಕೆ ಈ ಒಂದು ತತ್ವಜ್ಞಾನದ ಚಿಂತನೆ ಮಾಡುವುದರಲ್ಲಿ ಕಪಿಲ ಮಹರ್ಷಿ ಬಹಳ ಆದಿ. ನಿಮ್ಮ ಭಗವದ್ಗೀತೆ ಒಳಗ ನಾ ಏನೇನದೀನಿ ಅಂತೇಳಿ ವಿಭೂತಿ ಯೋಗದೊಳಗ ಅಲ್ಲಿ ಇಲ್ಲಿ ಹೇಳ್ತಾನೆ ನೋಡ್ರಿ ಕೃಷ್ಣ. ಈ ಒಂದು ಆಧ್ಯಾತ್ಮ ಸಾಧನೆ ಮಾಡೋದ್ರಲ್ಲಿ ನಾನು ಕಪಿಲ ಅಂತ ಹೇಳ್ತಾನೆ. ಅದಕ್ಕೆ ಮೂಲ ಅಂದ್ರೆ ಕಪಿಲ ಮಹರ್ಷಿದು ಬಹಳ ಓಲ್ಡ್ ಫಿಲಾಸಫಿ, ಮೂಲ ಫಿಲಾಸಫಿ. ಕೌದಿ ಹಚ್ಚಿದಂಗ ಒಂದು. ಈಗ ನಿಮ್ದೆಲ್ಲ ರಗ್ಗು ಬೆಡ್ಶೀಟ್ ಇದ್ದಂಗೆ. ಈಗ ವಿಚಾರ ಸಾಗರ ಮೂಲದಲ್ಲಿ ಆತ ಎಷ್ಟು ಕಷ್ಟಪಟ್ಟನ, ಏನೇನು ಉಪದೇಶ ಮಾಡ್ಯಾನ, ಹೆಂಗೆ ತಿಳ್ಕೊಂಡನ, ಹೆಂಗೆ ಹೇಳ್ಯಾನ ಅನ್ನೋದು ಫೌಂಡೇಶನ್. ಅದು ತಿಳ್ಕೊಳ್ಳೋದ್ರ ಸಲುವಾಗಿ ಒಂದು ಸಪರೇಟ್ ಟೈಮ್ ಕೊಟ್ಟು ತಿಳ್ಕೋಬೇಕು. ಇತಿಹಾಸ ರಾತ್ರಿ ರಾತ್ರಿ ಸಪರೇಟ್ ಟೈಮ್ ಏನ್ರಿ? ರಾತ್ರಿ 11 ಆಗ್ತದ. ಅಷ್ಟೇ ಮಾಡಂತವ್ರಿ. ಯಾವದ್ರಿ? ಯಾರು ಕೆಲಸದಾಗ ಹೋಗ್ಲಿಕ್ಕತ್ತಾರ್ರಿ? ಮತ್ತೆ ನಾವು ಏನ್ ಮಾಡಬೇಕು? ವೇದ, ಆಗಮಗಳು, ಉಪನಿಷತ್ತುಗಳು, ಶಾಸ್ತ್ರಗಳು, ಪುರಾಣಗಳು, ಇತಿಹಾಸಗಳು ಎಲ್ಲನ ನಾವು ಟಚ್ ಮಾಡಬೇಕು. ಅದು ನಮ್ಮ ಗುರಿ. ಇತಿಹಾಸದೊಳಗ ಎಷ್ಟೋ ವಿಷಯ ನಮಗ್ ಗೊತ್ತಿಲ್ಲ. ಅವ್ರದ್ದು ಜೀವನ ಸಾಧನೆ ಬೋಧನೆಗಳನ್ನ ನಾವು ನೋಡಿದೇವಂತಂದ್ರೆ ಈ ಒಂದು ಆಧ್ಯಾತ್ಮವನ್ನ ಅವ್ರು ಯಾವ ರೀತಿ ತಮ್ಮ ಜೀವನದಾಗ ಬಳಸಿಕೊಂಡ್ರು, ಯಾವ ರೀತಿ ಇದರಿಂದ ಅವ್ರು ಮುಕ್ತಾದ್ರು, ಹೆಂಗ್ ನಿಶ್ಚಿಂತಿದ್ರು ಅಂತೇಳಿ ಗೊತ್ತಾಗ್ತದೆ. ಮೊನ್ನೆ ಸತಿ ಸುಮತಿ ಕಥೆ ಹೇಳಿದವಲ್ಲ, ಈಗ ಸತ್ಯ ಹರಿಶ್ಚಂದ್ರನ ಕಥೆಗಳು, ಹಿಂಗೆಲ್ಲ ಇತಿಹಾಸದ ಕಥೆಗಳು ನಮ್ಮ ಸನಾತನ ಭಾರತೀಯ ಹಿಂದಿನ ರಾಜರು ಮಹಾರಾಜರು ಯಾವ ರೀತಿ ಧರ್ಮವನ್ನು ಕಾಪಾಡಿಕೊಂಡು ಬಂದರು, ರಾಮಾಯಣ ಮಹಾಭಾರತಗಳ ಮೂಲಕ ಅವೆಲ್ಲನೂ ನಾವು ಮೆಲುಕು ಹಾಕ್ತಾ ಹೋಗ್ಬೇಕಾಗ್ತದೆ. ನಾವು ಏನ್ ಮಾಡ್ಲಕತ್ತೀವಿ ಪ್ರಯತ್ನ ಸುಮ್ಮನೆ ಬೀಜ ರೂಪದಲ್ಲಿ ಕೊಡ್ತೀವಿ. ಅದನ್ನ ನೀವು ಬೆಳೆಸ್ಕೋಬೇಕಾಗಿದ್ದು ನಿಮ್ಮ ಕರ್ತವ್ಯ. ಅದನ್ನ ಹೆಂಗ್ ಬೆಳೆಸ್ತೀರಿ, ಏನ್ ಮಾಡ್ತೀರಿ ನೋಡ್ರಿ. ಐತಿಹಾಸಿಕ ಕಥೆಗಳು, ಅದ್ರೊಳಗ ಬರೀ ಕತೆ ಇರಬಾರ್ದು, ಆಧ್ಯಾತ್ಮ ಟಚ್ ಇರ್ಬೇಕು ಅಂತ ಕಥೆಗಳು. ರಾಮಾಯಣ ಮಹಾಭಾರತದ ಕಥೆಗಳು ಮತ್ತೆ ಏನಾರ ಇರ್ಬೇಕಂತ. ಕಥೆಯನ್ನ ಚಂದಮಾಮ ಕಥೆ ತಂದು ಹೇಳೋದಿಲ್ಲ, ಆಧ್ಯಾತ್ಮ ಸಾಧನೆ ಕಥೆಗಳು ಹೇಳ್ಬೇಕು. ಪ್ರಭಾ ಇನಾಮ್ದಾರ್ ಅಂತೇಳಿ ನಮ್ಮ ಸಹೋದರಿನೇ ಸಂಬಂಧಿಕರವರು ಬೆಂಗಳೂರಾಗ ಮ್ಯೂಸಿಕ್ ಟೀಚರ್ ಅದಾರ, ಸಂಗೀತ ಟೀಚರ್ ಅದಾರ. ಅವರು ಒಂದು ಸ್ಕೂಲ್ನಲ್ಲಿ ಅವರು
ಗುರುಗಳ ಬಗ್ಗೆ ಏನಾದರೂ ಒಂದು ಹಾಡು ಬರೆದು ಹೇಳಮ್ಮಂತೇಳಿ ಒಂದು ಹಾಡು ಬರೆದು ಹಾಕಿದ್ರು ಮೊನ್ನೆ. ಅವ್ರ ಸಂಗಟ ಒಂದೆರಡು ಮಾತಾಡಿದ್ದನ್ನು ಹಾಕಿದೆ. ಮತ್ತೆ ನಮ್ಮ ನಾಗರತ್ನಮ್ಮ ಅವ್ರಿಗೆ ನಿಮ್ಮ ಮಹಿಳಾ ಗ್ರೂಪಿಗೆ ಹೆಣ್ಮಕ್ಳು ಕರ್ಕೋತೀರ ನೋಡ್ರಿ, ಸಂಗೀತ ಟೀಚರ್ ಅಂದ್ರೆ ಹಾಡೋದಕ್ಕೆ ಚಲೋ ಉಪಯೋಗ ಆಗ್ತಾರ ಅಂದ್ರೆ ಅವ್ರು ಏನ್ ಮಾಡ್ಯಾರ, ನಮಗ ಸಂಗೀತ ಕಲಿಸ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಆಯ್ತು ಅಂತೇಳಿ ಶನಿವಾರ ದಿವಸ ಫ್ರೀ ಅದೀವಿ, ಕಲಿಸ್ತೀವಿ, ಬೇರೆ ದಿನ ನಮ್ಮ ಕ್ಲಾಸ್ ಇರ್ತಾವ ಅಂತೇಳಿ ಶನಿವಾರ ಸಂಗೀತ ಕಲಿಸೋದಕ್ಕೆ ಅವರು ಒಪ್ಕೊಂಡಾರ. ಶನಿವಾರ 4ರಿಂದ 6 ಸಾಯಂಕಾಲ ಯಾರ್ಯಾರಿಗೆ ಸಂಗೀತ ಕಲಿಬೇಕಂತ ನೀವು ಅದ್ರಾಗ ಜಾಯ್ನ್ ಆಗ್ಬೋದು. ಅದ್ರೊಳಗೆ ಅವರೆಲ್ಲ ಕಲಿಸ್ತಾರ. ಇದು ಒಂದು ಒಳ್ಳೆ ಡೆವಲಪ್ಮೆಂಟ್ ಹೌದಲ್ರಿ? ಹಾಡೋದು ಅದು ಯಾರು ಕಲಿತಿದ್ರ ಅಂದ್ರೆ ಕಲಿಬಹುದು. ಸಂಗೀತ ಕಲಿಯೋದು, ಸಂಸ್ಕೃತ ಭಾಷೆ ಕಲಿಸೋರು, ಮತ್ತೆ ಡ್ಯಾನ್ಸ್ ಕಲಿಸೋರು, ನಾಟ್ಯ ಕಲಿಸೋರು ಇದ್ರಂದ್ರೆ ಕುಣಿಯೋದು ಕಲಿಬೇಕು. ಚಂದ ಒಂದ್ 4 ಸ್ಟೆಪ್ಸ್ ಹಾಕಿ ಕುಣಿಯೋದು ಕಲಿಬೇಕು. ಮತ್ತೊಂದಿಷ್ಟು ಏನಾರ ವಾದ್ಯಗಳು ಬಾರಿಸೋದು ಅದು ಕಲಿಸಿದ್ರೆ ಅವು ಕಲಿಬೇಕು. ಪೇಟಿ, ತಬಲಾ ಅಂತವೇನೋ ಇರ್ತಾವಲ್ಲ, ಭಜನೆ ಮಾಡವು ಎಲ್ಲಾನು ಕಲಿಬೇಕು. ಎಲ್ಲ ಅನ್ಬೇಕು ಮಾಡಕ್, ಎಲ್ಲಾನು ಬರ್ಬೇಕು. ಚಂದ ಎಕ್ಸರ್ಸೈಸ್ ಆಗ್ತದ. 4 ಸ್ಟೆಪ್ಸ್ ಹಾಕಿ ಚಂದ ಯಾರ ಡ್ಯಾನ್ಸ್ ಕಲಿಸೋರಿದ್ರು, ಯೋಗ ಕಲಿಸೋರಂತೂ ಸಿಕ್ಕಾರ. ಹಿಂಗ ಒಂದ್ ಸ್ವಲ್ಪ ಕಲಿಬೇಕು. ಎಲ್ಲರೂ ಕಲಿಬೇಕು, ಎಲ್ಲಾನು ಕಲಿಬೇಕು. 64 ವಿದ್ಯೆಗಳು ಕಲಿಬೇಕು. ಅದಕ್ಕೆ ಸಿದ್ಧಾಂತ ಶಿಖಾಮಣಿ ಟಚ್ ನಾಳೆಯಿಂದ ಕೊಡೋಣ. ಇವಾಗ ಮತ್ತೆ ಇತಿಹಾಸದ ಒಂದು ಭಾಗವಾಗಿ ಏನು ಅಂತ ಒಂದು ಮಹಾಭಾರತದ ಒಂದು ಕತೆ ಬರ್ತದೆ. ನಳ ದಮಯಂತಿಯರು ಗೊತ್ತಾ ನಿಮ್ಗೆ? ನಳ ದಮಯಂತಿ ಅವ್ರದ್ದೇನ್ ಕತೆ ಗೊತ್ತದ ಇತಿಹಾಸ? ಅದಕ್ಕೆ ಇತಿಹಾಸ ಮತ್ತೆ ಮರುಕಳಿಸೋದಕ್ಕ ನೆನಪಿಸ್ಬೇಕು ಅಂತೇಳಿ ಕೆಲವೊಂದು ಅವಾಗವಾಗ ನಾನು ಪ್ರಯತ್ನ ಮಾಡ್ಲಿಕತ್ತೀನಿ. ಆಯ್ತು. ನಳ ಇಷ್ಟೊತ್ತಿಗೆ ಬಿಡ್ತಾರ ನಮ್ಮಲ್ಲಿ, 2 ದಿವಸಕ್ಕೊಮ್ಮ. ಇಷ್ಟೊತ್ತಿಗೆ ಬಿಟ್ರಂದ್ರೆ ಬೆಳತನ ಬಿಡ್ತಾರ. ನಾಳೆ ಮುಂಜಾನೆ 10 ಗಂಟೆ ತನ ಇರ್ತದೆ. ಎಲ್ಲ ಟ್ಯಾಂಕ್ ಅವೆಲ್ಲ ತುಂಬಿಸ್ತೀವಿ. ಅದು ಈ ಕಡೆ ಪ್ರವಚನ ಹೇಳ್ಕೊತ್ ಕುಂದ್ರು ಅದು ಆ ಕಡೆ ಸಂಪು ತುಂಬಿ ಹರಿಲಕತ್ ಬಿಡ್ತದೆ ಓಣೆ ರೋಡಿಗೆಲ್ಲ. ಅದಕ್ಕೆ ಹೋಗಿ ಅದನ್ನು ಬಂದ್ ಮಾಡಿ ಬಂದೆ. ಒಂದೇ ನಿಮಿಷ. ಗ್ಯಾಸ್ ಹೊಸದಾಗಿದೆ ಸರ್. ಡ್ರೈವ್ ಕಾಣಕತ್ತೇನ್ರಿ? ಏನ್ ಮಾಡಿದ? ಗ್ಯಾಸ್ ಹೊಸದಾಗಿದೆ ಕಾಣುತ್ತೆ. ಹುಡುಗಿಗೆ ಗ್ಯಾಸ್ ಇದಾಗಿತ್ತ ಹೊಸದಾಗಿ. ಗ್ಯಾಸ್ ಹೊಸದಾಗಿದೆ ಅಂತ ಕೇಳಿ ಸರ್. ನಳ ದಮಯಂತಿ ಕಥೆಯಲ್ಲಿ ಏನಾಯ್ತು ಅಂದ್ರ, ಪಾಂಡವರು ವನವಾಸದಾಗಿದ್ದಾಗ ಕಾಮ್ಯಕ ವನ ಅಂತ ಒಂದು ವನದಲ್ಲಿ ಇರುವಕಾದ್ರೆ ಯುಧಿಷ್ಠರ ಧರ್ಮರಾಯನಿಗೆ ಒಂದು ತರ ದುಃಖ, ವ್ಯಾಕುಲತೆ ಉಂಟಾಗ್ತದೆ. ಏನ್ ವ್ಯಾಕುಲತೆ ಉಂಟಾಗ್ತದಂದ್ರ, ಅರ್ಜುನ ಕೃಷ್ಣಗೆ ಕೇಳ್ತಾನ ಏನಂತ, ಅವ್ರ ಕೌರವ್ರು ನೋಡಿದ್ರೆ ಅಷ್ಟು ದುಷ್ಟ ನನ್ನ ಮಕ್ಕಳು ಅದಾರ, ಎಷ್ಟು
ಡೇಂಜರ್ ಅದರ, ಎಲ್ಲ ಕೆಟ್ಟ ಕೆಟ್ಟ ಕೆಲಸ ಮಾಡ್ತಾರ, ಆದ್ರೂ ಮಸ್ತ್ ಆರಾಮ್ ಅದಾರ ಅವರು. ನಾವು ನೋಡಿದ್ರ ಕೃಷ್ಣ ಕೃಷ್ಣ ಅನ್ಕೋತ ನೀನ್ ಹೇಳ್ದಂಗೆ ಕೇಳ್ಕೊಂಡು ನಿನ್ನ ಮಾತಿನ ಮೇಲೆ ಜೀವನ ಮಾಡ್ಲಕತ್ತೀವಿ. ನಮ್ಗೆ ಎಂತ ಪರಿ ಕಷ್ಟನೋ ಕೃಷ್ಣ ಇದಂತ. ಅದಕ್ಕೆ ಅವ್ರೇನ್ ಹೇಳ್ತಾರ, ಕೃಷ್ಣ ಏನ್ ಹೇಳ್ತಾನಂದ್ರೆ, ಸುಮ್ಮನೆ ಜಗತ್ತಿನಾಗ ಬರೇ ಒಳ್ಳೆಯವರಾಗಿದ್ರು ಉಪಯೋಗ ಇಲ್ಲ, ಬರೇ ಒಳ್ಳೆಯವರಾಗಿದ್ರು ಉಪಯೋಗ ಇಲ್ಲ. ನೀವು ಬರೇ ಒಳ್ಳೆಯವರಾಗಿರಿ, ಏನದ ನಿಂಬಲ್ಲಿ? ಅದಕ್ಕೆ ದಿವ್ಯಾಸ್ತ್ರಗಳನ್ನ ಸಂಗ್ರಹ ಮಾಡ್ಬೇಕಪ್ಪ, ದಿವ್ಯಾಸ್ತ್ರಗಳನ್ನ ಸಂಗ್ರಹ ಮಾಡಬೇಕು. ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರ, ದೇವಾದಿ ದೇವತೆಗಳಲ್ಲಿ ತಪಸ್ಸು ಮಾಡಿ ಅವರಿಂದ ಆಶೀರ್ವಾದ ಪಡ್ಕೋಬೇಕು ಅಸ್ತ್ರಗಳನ್ನ. ಆಯ್ತು ನೋಡಿ ಅಂತೇಳಿ ಅರ್ಜುನ ಏನ್ ಮಾಡ್ದ, ಭಯಂಕರ ತಪಸ್ಸು ಮಾಡಿ ಶಿವನಿಂದ ಪಾಶುಪತಾಸ್ತ್ರ ಪಡ್ಕೊಳಕ ಅರ್ಜುನ ಎಕಡೆ ಹೋಗ್ಬಿಟ್ಟ. ಆ ಕಡೆ ಆದ್ಮೇಲೆ ಇಲ್ಲಿ ಕೌರವರ ಪಟಗಳ ಹೆಚ್ಚಾಲಕತ್ತು. ಅವಾಗ ಭೀಮ ಏನ್ ಮಾಡ್ಲಕತ್ತ, ಧರ್ಮರಾಯಗ, ಅಣ್ಣ ನೀನು ಹೂ ಅಂದಿದ್ದರೆ 101 ಕೌರವರನ್ನ ಸಂಹಾರ ಮಾಡಿ ಆವತ್ತೇ ರಾಜ್ಯ ನಮ್ಮದಾಗಿಸಿಕೊಳ್ಳಬಹುದಾಗಿತ್ತು. ಧರ್ಮ ಧರ್ಮ ಅಂತೇಳಿ ಎಲ್ಲವನ್ನೂ ತಡೆದು ಬಿಟ್ಟೆ, ಈಗ ನೋಡು ಎಲ್ಲರೂ ಕಷ್ಟಪಡುವಂತಾಯಿತು ಅಂತೇಳಿ ಭೀಮ ಏನ್ ಮಾಡ್ದ, ಈ ಒಂದು ವಿಚಾರ ಮನಸ್ಸಿನಾಗ ಇಟ್ಕೊಂಡು ಧರ್ಮರಾಯಗ ಬಾಯಿಗೆ ಬಂದಂಗೆ ಬೈಲಕತ್ಬಿಟ್ರು. ನಿನ್ನ ಮಾತು ಕೇಳಿ ನಮ್ದೆಲ್ಲ ಏನಾಯ್ತು ನೋಡಿ, ಇಲ್ಲಿ ಎಲ್ಲ ಕಷ್ಟದಾಗ. ಅದಕ್ಕೆ ಭೀಮ ಅನ್ನೋದು ಕರೆಕ್ಟ್ ಅಲ್ಲ ಅಂತೇಳಿ ಧರ್ಮರಾಯಗ, ಎಂತ ಕೆಲಸ ಆಯ್ತು ನನ್ನಿಂದ, ಎಲ್ಲರೂ ಕಷ್ಟಪಡುವಂತಾಯ್ತು ಅಂತೇಳಿ ಚಿಂತೆ ಮಾಡಿ ಅಳಕತ್ತ. ನೋಡ್ರಿ, ಅಂತಿಂತವ್ರು ಸಹಿತ, ಶಾಪಾನುಗ್ರಹ ಸಮರ್ಥರು ಸಹಿತ ದುಃಖಕ್ಕೀಡಾಗ್ತಾರ. ಎಲ್ಲಾ ಶಕ್ತಿ ಇದ್ರೂ ಸಹಿತ ದುಃಖಕ್ಕೀಡಾಗ್ತಾರ. ಧರ್ಮರಾಯ ಕುಂತಿಗೆ ಶಾಪ ಕೊಡ್ತಾನೆ, ಗೊತ್ತದ ನಿಮಗೆ? ತಾಯಿಗೆ ಶಾಪ ಕೊಡ್ತಾನ, ಗೊತ್ತದ ಇಲ್ಲ ಇದು? ತಾಯಿಗೆ ಶಾಪ ಕೊಡ್ತಾನ. ಮಹಾಭಾರತ ಯುದ್ಧ ಎಲ್ಲ ಗೊತ್ತಿರ್ಬೇಕು. ಇವೆಲ್ಲ ಬಹಳ ವಿಚಿತ್ರ ವಿಚಿತ್ರ ಕಥೆಗಳಿರ್ತಾವ. ಇದು ಇತಿಹಾಸ ಹೆಂಗಪ್ಪ ಇದು. ಮಹಾಭಾರತದ ಯುದ್ಧದಾಗ ಅರ್ಜುನ ಕೃಷ್ಣಗ್ ಹೊಡೆದು ಹಾಕಿಬಿಟ್ಟಿರ್ತಾನ. ಕೃಷ್ಣಗಲ್ಲ, ಕರ್ಣಗ್. ಅರ್ಜುನ ಕರ್ಣಗ ಹೊಡೆದ್ ಬಿಟ್ಟಿರ್ತಾನ. ಕರ್ಣ ಸತ್ತೋಗಿರ್ತಾನ. ಕರ್ಣ ಸತ್ತೋದ ಕೂಡ್ಲೇನೆ ಭಯಂಕರ ದುಃಖ ಯಾರಿಗಾಗ್ತದ? ಕರ್ಣ ಸತ್ತೋದಕ್ಕೆ ಯಾರು ಹೇಳ್ತಾರ? ಕುಂತಿ. ಆಕೆ ಹಿರಿಮಗ ಅದು. ಆಕೆ ಹಾಡೋದು ಕೂಸೋದು. ಅದು ಕರ್ಣ ಸತ್ತನ ಸುದ್ದಿ ಕೇಳಿದ ಕೂಡ್ಲೇನೆ ಓಡಿಬಿಡ್ತಾಳಾಕಿ. ಅದು ಮಧ್ಯರಾತ್ರಿ ಒಳಗ ಎಲ್ಲಾ ಹೆಣಗಳ ಮಧ್ಯೆ ತನ್ನ ಮಗನ ಹೆಣ ಹುಡುಕಾಡಿ ಆ ಹೆಣವನ್ನ ತನ್ನ ತೊಡಿ ಮೇಲೆ ಇಟ್ಕೊಂಡು ಕೂತು ಗೋಳೋ ಅಂತ ಅಳ್ತಿರ್ತಾಳಕಿ ಕುಂತಿ. ಎಂತ ಪ್ರಸಂಗಗಳು ನೋಡ್ರಿ ಇವೆಲ್ಲ. ಅವಾಗ ಕೃಷ್ಣ ಏನ್ ಮಾಡ್ತಾನ, 5 ಮಂದಿ ಪಾಂಡವರಿಗೆ ಕರ್ಕೊಂಡು ಕುಂತಿ ಮೇಲೆ ಕರ್ಕೊಂಡ್ ಬರ್ತಾನ. ನಿಮ್ಮಮ್ಮ ಏನ್ ಬಾಳ ಚಲೋ ಮಂಚಾಳ ಅಂತೇಳಿ ಅಲ್ಲಿಂತ ಇಲ್ಲಿ ತನಕ ಭಾರಿ ಗೌರವ ಕೊಡ್ತಿದ್ರಿ, ಆಕೆ ನೋಡಿ ಯಾರ ಸಲುವಾಗಿ ಹೇಳಕತ್ತಾಳ ನೋಡು. ಅಲ್ಲಿ ಹೋಗಿ ನೋಡಿದ್ರೆ ಕರ್ಣನ ಹೆಣ ತಲೆ ಮೇಲೆ ತೊಡಿ ಮೇಲೆ ಇಟ್ಕೊಂಡು ಅಳ್ಕೊತ್ ಕೂತಿರ್ತಾಳ. ಅದಕ್ಕೆ ಇವ್ರು 5 ಮಂದಿ ಅಂತಾರ, ಅವ ನಮ್ಮ ದುಶ್ಮನ, ಅವನಿಗೆ ಕೊಲ್ಲಿದ್ರ ನೀನ್ ಇಷ್ಟ ದುಃಖ ಪಡ್ತಿದ್ದೆ ಮೊದಲೇ ಗೊತ್ತಿದ್ರ ಅವನಿಗೆ ನಮ್ಮ ಮನೆಗೆ ಕರ್ಕೊಂಡ್ ಬಂದ್ಬಿಡ್ತಿದ್ದೆವು. ನಿನಗ್ ದುಃಖ ಯಾಕೆ ಆಗ್ಲಕತ್ತದ ಹೇಳು, ನೀ ಯಾಕೆ ಅಳ್ಳಕತ್ತಿದ್ ಹೇಳು, ಅವನಿಗೆ ನಿನಗೆ ಏನ್ ಸಂಬಂಧ ಅದ ಹೇಳು ಅಂತ ಅವಾಗ 5 ಮಂದಿ ಪೀಡಿಸ್ತಾರ. ಪೀಡಿಸ್ದಾಗ ಆಕೆ ಹೇಳ್ತಾಳೆ ತಂದೆಲ್ಲ ಹಿಂದಿಂದ ವೃತ್ತ ಅಂತ, ಈ ರೀತಿ ನನ್ನ ಮಗ ಇವ ಹಿರಿ ಮಗ ಅಂತ ಹೇಳ್ತಾಳ. ಹೇಳಿದತ್ನಾಗ ಧರ್ಮರಾಯ ನಾಚಿಕೆ ಬರ್ಬೇಕು ನೀನು ಜನ್ಮಕ್ಕ, ಮದುವೆ ಆಗ್ಲಾರ್ದೆ ಮಕ್ಕಳು ಪಡ್ಕೊಂಡು ಅಲ್ಲಿಂತ ಇಲ್ಲಿ ತನಕ ಅದನ್ನ ಸೀಕ್ರೆಟ್ ಇಟ್ಟು ನಮ್ಮ ಕಡೆಯಿಂದ ಅವನಿಗೆ ಹೊಡೆಸ್ಲಕ್ಕ ಹಚ್ಚಿ
ಅದು ಸಹೋದರರಿಗೆ ಕೊಲ್ಲಿದ್ರ ಪಾಪ ಒಂದೇನೋ ಬ್ರಹ್ಮಹತ್ಯೆದಾಗ ಬರ್ತದ, ಒಡ ಹುಟ್ಟಿದವ್ರಿಗೆ ಕೊಲ್ಲಿದ್ದು. ಹಿಂಗಾಗಿ ನಮ್ಮ ಕಡೆಯಿಂದ ಪಾಪ ಮಾಡ್ಲಕ್ಕ ಹಚ್ಚಿದಿ ನೀನು, ಮೊದಲೇ ನಮಗೆ ಈ ವಿಷಯ ತಿಳಿಸಿದ್ದೆ ಅಂತಂದ್ರೆ ಅವನ ಸಂಗಟ ನಾವು ಏನಾರ ಹೋಗಿ ಸಂಧಾನ ಮಾಡ್ತಿದ್ದೆವು, ಏನೋ ಮಾಡ್ತಿದ್ದೆವು. ಎಲ್ಲ ಮುಚ್ಚಿಟ್ಟು ಇಲ್ಲಿ ತನಕ ನಮ್ಮನ್ನ ಅವನ ಸಂಗಟ ಗುದ್ದಾಡಂಗ ಮಾಡಿದಿ. ಅದ್ರ ಸಲುವಾಗಿ ನಿನಗೊಂದು ಶಾಪ ಕೊಡ್ತೀನಿ ಅನ್ನೋ ಧರ್ಮರಾಯ ತಾಯಿಗೆ. ಏನಂತ ಶಾಪ ಕೊಟ್ಟನಂತಂದ್ರ, ಇನ್ನು ಮುಂದ ಜಗತ್ತಿನಾಗ ಯಾವುದೇ ಹೆಂಗಸರ ಹೊಟ್ಟಿ ಒಳಗ ಏನೂ ಸೀಕ್ರೆಟ್ ಇಟ್ಕೊಳ್ಳಂತ ಶಕ್ತಿನೇ ಇರಬಾರ್ದು ಅಂತ ಶಾಪ ಕೊಟ್ಬಿಟ್ಟ. ಯಾರ ಹೆಣ್ಮಕ್ಳು ಹೊಟ್ಟೆಗೂ ಸೀಕ್ರೆಟ್ ಇಟ್ಕೊಳಕ್ ಸಾಧ್ಯನೇ ಇಲ್ಲ. ಅವನ್ ಶಾಪಕ್ಕೆ ಗುರಿ ಆಗಿಬಿಟ್ಟಾರ ಎಲ್ಲ ಹೆಣ್ಮಕ್ಳು. ಧರ್ಮರಾಯನ್ ಶಾಪಕ್ಕೆ ಯಾವ ಹೆಣ್ಮಕ್ಳಿಗೆ ಹೋಗಿ ನೀವು ಏನಾರ ಒಂದು ಸೀಕ್ರೆಟ್ ಇಟ್ಟು ಹೇಳ್ರಿ, ಅದು ಮತ್ತೊಂದು 4 ಮಂದಿಗೆ ಹೇಳೇ ಬಿಟ್ಟಿರ್ತಾರ. ಹೊಟ್ಟೆಗೆ ಸೀಕ್ರೆಟ್ ಇಟ್ಕೊಳಕ್ಕಾಗಲ್ಲ ಅವ್ರಿಗೆ. ಚಲೋ ಅದನ್ರಿ, ನಗ್ಲಕತ್ತಿರಲ್ಲ. ಹೊಟ್ಟೆ ಸೀಕ್ರೆಟ್ ಉಳಂಗಿಲ್ಲ ಅವ್ರ ಹೊಟ್ಟೆ. ಮತ್ತೆ ಹೆಣ್ಮಕ್ಳು ಎಲ್ಲರೂ ಕೂಡಿ ಬಾರಿಗೆ ತಗೊಂಡು ಬರಂಗಾರ ಬಿಡ್ಲಕ್ಕ, ಏನ ಕತೆ ಹೇಳಕತ್ತೀರಿ ಅಂತ. ಇಲ್ಲಿ ಏನಾಯ್ತು, ಬೃಹದೇಶ್ವರ ಮಹರ್ಷಿಗಳಂತ ಬರ್ತಾರೆ. ಬೃಹದೇಶ್ವರ ಮಹರ್ಷಿಗಳು, ಆ ಮಹರ್ಷಿಗಳು ಬಂದು ಏನ್ ಹೇಳ್ತಾರ, ಧರ್ಮರಾಯನ ವ್ಯಾಕುಲತೆಯನ್ನು ಕಂಡು, ಧರ್ಮರಾಯ ಹೇಳ್ತಾನಂತಂದ್ರೆ ಏನಿದ್ರ ಅರ್ಥ ಏನು, ದೊಡ್ಡ ಯಮಧರ್ಮನ ಮಗ, ಯಮ ಅಂತಂದ್ರೆ ಇಡೀ ವಿಶ್ವ ನಡಗ್ತದ ಅಂತವನ ಮಗ, ಇವ ಹೇಳ್ತಾನಂದ್ರೆ ಏನ್ ಇದೇನಪ್ಪ ವ್ಯಾಕುಲತೆ ನಿಂದು, ಏನ್ ಕಷ್ಟ ಅದಲ್ಲ, ಈ ಕಷ್ಟ ನಿನಗೊಬ್ಬನಿಗೆ ಇಲ್ಲಪ್ಪ. ಈ ಭೂಮಿ ಮೇಲೆ ಹುಟ್ಟಿದ್ಮೇಲೆ ಜಗತ್ತಿನಾಗ ಎಲ್ಲರಿಗೂ ಕಷ್ಟ ಅದ. ಎಲ್ಲರಿಗೂ ಕಷ್ಟ ಅದ, ಎಲ್ಲರೂ ಕಷ್ಟಪಟ್ಟವ್ರೇ ಅದಾರ, ಎಲ್ಲರೂ ಕಷ್ಟದಾಗೆ ಅದಾರ, ನಿನಗೊಬ್ಬನಿಗೆ ಇಲ್ಲ. ಹಿಂದ ಅಂತಿಂತವ್ರ ಕಷ್ಟಪಟ್ಟಾರ, ನಿಂದೆಷ್ಟ್ರ ಕಷ್ಟ ನಡಿ ಅಂತ. ಅದಕ್ಕ ಹಿಂಗೆ ಹೇಳಿಕೆ ನೀವು ಸೂತ್ರ ರೂಪದಲ್ಲಿ ಹೇಳಿದ್ರ ನಮಗ ಈ ಒಂದು ಅರ್ಥ ಆಗಂಗಿಲ್ಲ. ಸ್ವಲ್ಪ ಉದಾಹರಣೆ ಕೊಡ್ರಿ, ಇತಿಹಾಸದ ಬಗ್ಗೆ ಉದಾಹರಣೆ ಕೊಡ್ರಿ, ಯಾರು ಕಷ್ಟಪಟ್ಟಾರ ಅಂದತ್ನಾಗ ಅವರು ಬೃಹದೇಶ್ವರ ಗುರುಗಳು ನಳ ದಮಯಂತಿಯರ ಕತೆ ಹೇಳ್ತಾರ. ಅವ್ರು ನಳ ದಮಯಂತಿಯರ ಕತೆ ಹೇಳಮ್ಮ ಬೇಡ, ಏನ್ ಸಿದ್ಧಾಂತಿಕ ಮನೆಗೆ ಹೋಗಮ್ಮ. ಗೊತ್ತಿರ್ಬೇಕು ಇದು ಏನಂತಂದ್ರ, ನಳದಮಯಂತಿಯರ ಕತೆ. ಕಷ್ಟ ಅಂದ್ರೆ ಎಂತ ಕಷ್ಟ, ಮೈ ಮೇಲೆ ಬಟ್ಟಿ ಸಹಿತ ಇರ್ಲಾರ್ದಷ್ಟು ಕಷ್ಟ ಬರ್ತದೆ. ಎಲ್ಲ ಕಷ್ಟ ಬಂದು ಎಲ್ಲಾನು ಕಳ್ಕೊಂಡು ಮತ್ತೆ ಎಲ್ಲಾನು ಪಡ್ಕೋತಾರ. ಹಿಂಗಾಗಿ ಕಾಲ ಒಂದೇ ತರ ಇರಂಗಿಲ್ಲ ಅನ್ನೋದು ಹೇಳ್ತಾರ ಅವ್ರು. ನಿಷಧ ದೇಶದ ರಾಜ ವೀರಸೇನ, ಆತನ ಮಗ ನಳ. ವಿದರ್ಭ ದೇಶದ ರಾಜ ಭೀಮ. ಎಂತ ಭೀಮ ಅಂದ್ರೆ ಇವ ಮಹಾಭಾರತದ ಭೀಮ ಅಲ್ಲ, ಭೀಮಸೇನ ಅಲ್ಲ, ಇವ ಭೀಮ ರಾಜ. ದಮನ, ದಂತ, ದಮಯಂತಿ ಅಂತೇಳಿ 4 ಮಕ್ಕಳು ಇರ್ತಾವ. ಇವರಿಗೆ ದಮಯಂತಿ ಅಂತ ಯಾಕೆ ಹೆಸರು ಇಟ್ಟಿರ್ತಾರ ಅಂತಂದ್ರ, ಅವರಿಗೆ ದಮನ ಎನ್ನುವ ಋಷಿಗಳ ಅನುಗ್ರಹದಿಂದ ಆ ಮಕ್ಕಳು ಹುಟ್ಟಿರ್ತಾರೆ. ಅದಕ್ಕೆ ಅವರು ಎಲ್ಲ ದಮ ಅನ್ನೋದ್ರಿಂದ ನಮ್ಮ ಮನ್ಯಾಗ ಶಾಂತಿ ಸಂಪದ, ಶಾಂತಿ ಸಂದೇಶ ಅಂತ ಯಾಕೆ ಇಡ್ತೀವಿ ನಮ್ಮ ಹೆಸರು ಅಂದ್ರೆ, ನಮ್ಮ ಮನೆ ಗುರುಗಳು ಶಾಂತೇಶ್ವರ, ಜಯಶಾಂತೇಶ್ವರ, ಹಂಗ ಅವರು ದಮ ಅಂತೇಳಿ ಇಟ್ಟರು. ಇಲ್ಲಿ ನಳ ದಮಯಂತಿಯರ ಪ್ರಸಂಗ. ಇಲ್ಲಿ ಅರಮನೆಯ ಉದ್ಯಾನದ ಸರೋವರದ ಮೆಟ್ಟಿಲ ಮೇಲೆ ಕುಳಿತಾಗ ನಳನ ಬಳಿಗೆ ಒಂದಷ್ಟು ಹಂಸಗಳು ತೇಲುತ್ತಾ ಬಂದವು. ಅದೇನು ಗಾರ್ಡನ್ದಾಗ ಕೂತಾಗ ಹಂಸಗಳು ಬಂದು ಸ್ವಿಮ್ಮಿಂಗ್ ಪೂಲ್ನಾಗ. ಆ ಹಂಸ ಇವ ಏನ್ ಮಾಡದ, ಎತ್ತಿ ಅದನ್ನು ಕೈಯಾಗ ಹಿಡ್ಕೊಂಡ. ಆ ಹಂಸಕ್ಕೆ ಎತ್ತಿ ಕೈಯಾಗ ಹಿಡ್ಕೊಂಡು ಕೂಡ್ಲೆ ಅದು ಹಂಸ ಪಕ್ಷಿ ಹೇಳ್ತು,
ಅವನಿಗೆ ಪಕ್ಷಿಗಳ ಭಾಷೆ ಗೊತ್ತಿತ್ತು. ಅದು ಹಂಸ ಪಕ್ಷಿ ಅವನ ಸಂಗಟ ಮಾತಾಡ್ಲಿಕ್ಕೆ ಹತ್ತಿಬಿಡ್ತು. ನೀನು ನನಗೆ ಕೈಯಾಗಿ ಹಿಡ್ಕೊಂಡು ನನಗ ನಾನಾ ರೀತಿ ಹಿಂಸೆ ಕೊಡ್ತಿದಿ, ಬೇಡ ನನ್ನ ಬಿಟ್ಬಿಡು, ನಾನು ನಿನಗ ಒಂದು ಉದ್ಧಾರ ಮಾಡ್ತೀನಿ. ಏನು ಉದ್ಧಾರ ಮಾಡ್ತಿದೆ ಅಂತಂದ್ರ, ಇಡೀ ಜಗತ್ತಿನಾಗ ವಿಶ್ವ ಸುಂದರಿ ಒಬ್ಬಾಕಿ ದಮಯಂತಿ ಅಂತಳ, ಬಹಳ ಚಂದದಳ. ಆಕೆಗೆ ನಿನಗ ಪ್ರೀತಿ ಹುಟ್ಟಿಸಿ ಮದುವೆ ಆಗಂಗ ನಾನು ಮಾಡ್ತೀನಿ, ನನ್ನ ಬಿಟ್ಬಿಡು, ನನ್ನ ಕೈಯಾಗಿ ಹಿಡ್ಕೊಂಡು ನನಗೆ ಹಿಂಸೆ ಕೊಡಬೇಡ ಅಂತ. ನನ್ನ ಮತ್ತೆ ಈಗ ನಮಗೊಂದು ಚಲೋ ಹೆಣ್ಣು ತಂದು ಮದುವೆಗಿದೆ ಆತನಂತ ಯಾರ ಅಂದ್ರೆ ಆಯ್ತು ಬಿಡು ಅಂತ ಹೇಳಕ್ಕೆ ಅದಕ್ಕೆ ನೀರಾಗಿ ಬಿಟ್ಬಿಟ್ಟವ. ನಳದಮ್ಮ ಹೆಂಡತಿಗೆ ಪ್ರೀತಿ ಹುಟ್ಟಂತದಾಯ್ತು. ಪ್ರೀತಿ ಅನ್ನೋದು ಎಲ್ಲಿ ಹುಟ್ಟುತ್ತದ್ರಿ? ಅದು ಹೆಂಗ್ ಹುಟ್ಟುತ್ತದ ಪ್ರೀತಿ? ಪ್ರೀತಿ ಹುಟ್ಟೋದಕ್ಕೆ ಏನಾರ ಕ್ರಮ ಅದ ಏನ್ರಿ? ಪ್ರೀತಿ ಹುಟ್ಟೋದಕ್ಕೆ ಹೆಂಗ್ ಹುಟ್ಟುತ್ತದ? ಏನು ತಿಳಿಯಲ್ಲ. ಪ್ರೀತಿ ಮಾಡಿದ್ರೆ ಗೊತ್ತಾಗ್ತದೆ. ಪ್ರೀತಿ ಮಾಡಿದ್ರೆ ಹುಟ್ಟುತ್ತದ. ನೀವು ಪ್ರೀತಿನೇ ಮಾಡಿಲ್ಲ, ಏನು ಗೊತ್ತಾವ? ಲವ್ ಮಾಡಿದವ್ರು ಗೊತ್ತಾಗ್ತದೆ ಪ್ರೀತಿ ಹೆಂಗ್ ಹುಟ್ಟುತ್ತದ. ಅದಕ್ಕೆ ಈ ಎಲ್ಲದಕ್ಕೂ ಒಂದೇ ಉತ್ತರ ನಿಮ್ಮದು. ಜಗತ್ತು ಸೃಷ್ಟಿಯಾಗೋದಕ್ಕೆ ಯಾವುದು ನಿಯಮವಿಲ್ಲ, ನಿಮಿತ್ತವಿಲ್ಲ, ಕ್ರಮವಿಲ್ಲ ಅಂತ ಹೆಂಗದಲ್ಲ, ಹಂಗೆ ಪ್ರೀತಿಗೆ ಸಹಿತ ಯಾವುದು ನಿಯಮವಿಲ್ಲ, ನಿಮಿತ್ತವಿಲ್ಲ, ಕ್ರಮ ಇಲ್ಲ. ಯಾವಾಗ ಬೇಕಾವಾಗ ಯಾರ ಮೇಲೆ ಬೇಕು ಅವ್ರ ಮೇಲೆ, ಯಾರಿಗೆ ಬೇಕು ಅವ್ರಿಗೆ ಪ್ರೀತಿ ಉಂಟಾಗಂತದ್ದು ಇರ್ತವೆ. ಇಷ್ಟೇ. ಅದು ಯಾಕಾಯ್ತು, ಹೆಂಗಾಯ್ತು ಅವೆಲ್ಲ ಇಲ್ಲ, ಹೆಂಗ್ ಬೇಕಂಗೆ ಆಗ್ತಿರ್ತವೆ. ಅದಕ್ಕೆ ಈ ಪ್ರೀತಿ ಹುಟ್ಟೋದಕ್ಕೆ ಇಂಥ ಪ್ರೀತಿ ಎಂತಲ್ಲಿ ಹುಡ್ತು ಅಂದ್ರೆ ಮನಿತನದ, ನನ್ನ ಪ್ರಕಾರ ಮನೆತನದ ಮನೆಯ ಹಿರಿಯರ ಘನತೆ ಗೌರವಗಳ ಅರಿವು ಇಲ್ಲದವರಲ್ಲಿ ಇಂಥ ಪ್ರೀತಿ ಹುಡ್ತು. ನಾವೆಂತ ಮನೆಯವರು, ನಾವ್ ಹೆಂಗಿರ್ಬೇಕು ಒಂದು ಪದ್ಧತಿ ಮೇಲೆ ಈ ವಿಷಯದಾಗ ನಾವು ಮುಂದುವರಿಬೇಕಾದ್ರೆ ಹಿರಿಯರ ಒಂದು ಅನುಮತಿ, ಹಿರಿಯರ ಒಂದು ಮಾರ್ಗದರ್ಶನದಾಗ ಮುಂದುವರಿಬೇಕು ಅನ್ನೋಂಥದ್ದು ಅರಿವಿರ್ಲಾರ್ದವರಿಗೆ ಡೈರೆಕ್ಟ್ ಹುಡುಗನ ಮೇಲೆ ಹುಡುಗಿಗೆ, ಹುಡುಗಿ ಮೇಲೆ ಹುಡುಗಿಗೆ ಪ್ರೀತಿ ಹುಡುಕು. ಆ ಅರಿವಿದ್ದವರು ಅಂಥವೆಲ್ಲ ಮಾಡ್ಲಕ್ಕೆ ಹೋಗಲ್ಲ. ಹಿರಿಯರ ಬಗ್ಗೆ ಒಂದು ಗೌರವ ಇದ್ದವ್ರು ಅಂತ ಕೆಲಸ ಮಾಡ್ಲಕ್ಕೆ ಹೋಗಲ್ಲ. ಅದಕ್ಕೆ ಇಲ್ಲಿ ಹಂಸ ಪಕ್ಷಿ ದಮಯಂತ ಬಳಿಗೆ ಹೋಗಿ ನಳನ ಬಗ್ಗೆ ವರ್ಣನೆ ಮಾಡಿತ್ತು. ನಳನ ಬಳಿ ದಮಯಂತಿ ವರ್ಣನೆ ಮಾಡಿತು. ದಮಯಂತಿ ಬಳಿಗೆ ಹೋಗಿ ನಳನ ಬಗ್ಗೆ ವರ್ಣನೆ ಮಾಡಿತು. ಅವರಿಬ್ಬರಿಗೆ, ನಳ ದಮಯಂತಿಯರಿಗೆ ಈ ಪಕ್ಷಿಗಳ ಭಾಷೆ ಗೊತ್ತಿತ್ತು. ನಳ ದಮಯಂತಿಯರ ಮಧ್ಯೆ ದೂತನಂತೆ ಕೆಲಸ ಮಾಡಿ ಅವರಿಬ್ಬರಲ್ಲಿ ಪರಸ್ಪರ ಪ್ರೀತಿ ಹುಟ್ಟಿಯುವಂತೆ ಮಾಡಿತು. ದಮಯಂತಿಯ ತಂದೆ ಭೀಮರಾಜ ಮಗಳ ಮದುವೆಗೆ ಸ್ವಯಂವರ ಏರ್ಪಡಿಸಿದ. ಇವರಿಬ್ರು ಲವ್ ಮಾಡೋದು ಅವನಿಗೆ ಗೊತ್ತಿಲ್ಲ ಪಾಪ. ಅವನೇನ್ ಮಾಡ್ದ? ಸ್ವಯಂವರ ಮಾಡಿ ಯಾರಿಗಾರ ಕೊಡಮಂತ ಏರ್ಪಡಿಸಿದ. ಸ್ವಯಂವರಕ್ಕೆ ಅನೇಕ ರಾಜರುಗಳು, ದೇವತೆಗಳು ಬಂದರು. ಅದಕ್ಕೆ ಅಲ್ಲಿ ಅವರೆಲ್ಲ ಬಂದ್ರು ಈಕಿ ದಮಯಂತಿ ನಳನಿಗೆ ಮಾಡ್ಕೋತಾಳ ಅನ್ನಂತ ವಿಚಾರ ಆ ದೇವತೆಗಳಿಗೆ ಮಾಹಿತಿ ಸಿಕ್ತು. ಸಿಕ್ಕ ಕೂಡಲೇ ಆ ದೇವತೆಗಳೇನ್ ಮಾಡಿದ್ರು, ಆ ನಳನ ಬಳಿ ಹೋಗಿ, ನೋಡಪ್ಪ, ದಮಯಂತಿ ಬಗ್ಗೆ ನಿನಗ ನಿಜವಾದ ಪ್ರೀತಿ ಇತ್ತು ಅಂತಂದ್ರೆ ಅವರನ್ನ, ನೀನು ಮನುಷ್ಯ, ನಾವು ದೇವತೆಗಳು, ಆಕೆಯನ್ನ ಚೆನ್ನಾಗಿ ನೋಡ್ಕೊಳ್ಳೋ ಶಕ್ತಿ ನಮಗದ. ನೀ ಮನುಷ್ಯನಾಗಿ ಸುಖ ದುಃಖ ಅನುಭವಿಸುವವನು, ನಾವು ಆಕೆಗೆ ಸ್ವರ್ಗದಾಗ ರಾಣಿ ಮಾಡ್ತೀವಿ. ಹಿಂಗಾಗಿ ನೀ ಏನ್ ಮಾಡ್ಬೇಕು, ಆಕೆ ಬಲ್ಲಿ ಹೋಗಿ ನನ್ನ ಮದುವೆ ಮಾಡ್ಕೋಬೇಡ, ನನ್ನ ಮದುವೆ ಮಾಡ್ಕೊಂಡ್ರ ಮರ್ತ ಲೋಕದಾಗ ಸುಖ ದುಃಖ ಅನುಭವಿಸ್ಬೇಕಾಗ್ತದ, ಯಾವುದಾದ್ರೂ ದೇವತೆಗೆ ಮದುವೆ ಮಾಡ್ಕೋ ಅಂತ ಹೇಳಿಕೆ ಹೇಳು ಅಂತ ಹೇಳಿ ದೇವತೆಗಳು ನಳನಿಗೆ ಹೇಳ್ತಾರ. ಅವಾಗ ನಳ ಏನ್ ಮಾಡ್ಬೇಕು, ನಾ ಮದುವೆ ಮಾಡ್ಕೊತೀನಿ ನಿಮ್ದೇನಂತ ಅಂದನೇನೋ. ದೇವತೆಗಳ ಬಗ್ಗೆ ಗೌರವ ಇತ್ತವನಿಗೆ. ನೀವು ಮಾಡ್ಕೊತೀರ ಅಂದ್ರೆ ನಮ್ದೇನದ ಬಿಡಪ್ಪ ಅಂತೇಳಿ ಪಾಪ ಏನ್ ಮಾಡದ, ದೇವತೆಗಳ ಗೌರವಾರ್ಥ
ನಳ ಎಷ್ಟು ಒಳ್ಳೆ ಮನುಷ್ಯ ನೋಡ್ರಿ ಅವನು. ಹೋಗಿ ಆ ದೇವತೆಗೆ, ಆ ದಮಯಂತಿಗೆ ಹೋಗಿ, ನೀನು ಯಾವ್ದ್ರೆ ದೇವತೆಗಳು ಸಾಕಷ್ಟು ಜನ ಬಂದಾರ, ನಾನು ಮನುಷ್ಯ, ಅವರೆಲ್ಲ ನನ್ಕಿಂತ ಬಹಳ ಪವರ್ಫುಲ್ ಅದಾರ, ಜಗತ್ತು ನಡೆಸಂತವ್ರು ಅದಾರ, ಅವರನ್ನ ನೀವು ಮದುವೆ ಮಾಡ್ಕೋ ಅಂತ ಹೇಳ. ತ್ಯಾಗ, ನಳನ ತ್ಯಾಗ ಇವೆಲ್ಲ ನೋಡ್ಬೇಕು ನಾವು. ಇಂಥವೆಲ್ಲ ಏನಂತಂದ್ರ ಇವುದ್ರ ಬಗ್ಗೆ ಜ್ಞಾನ ಇಲ್ಲದಕ್ಕ ಈಗ ಹೊಸ ಮಂದಿ ಮದುವೆ ಮಾಡ್ಕೊಳ್ಳೋಣ, ಜಗಳಾಡೋದು, ಡೈವರ್ಸಿಗೆ ಹೋಗೋದು, ಇವೆಲ್ಲ ಯಾಕೆ ನಡೆದವ ಅಂದ್ರೆ ಇಂಥವೆಲ್ಲ ಗೊತ್ತಿಲ್ಲದಕ್ಕೆ. ಇವೆಲ್ಲ ಕಥೆಗಳು ಗೊತ್ತಿರ್ಬೇಕ್ರಿ. ಗೊತ್ತಿದ್ರೆ ಎಲ್ಲ ಬಹಳ, ಇದೆಲ್ಲ ನಳದಮಯಂತಿ ಇದು ಒಂದು ಲವ್ ಸ್ಟೋರಿ. ಈ ಸ್ಟೋರಿ ಒಳಗ ಬಹಳಷ್ಟು ತತ್ವಗಳು ತುಂಬ್ಸನ. ಸುಮ್ಮನೆ ಲವ್ ಅಂದ್ರೆ ಅಂತ ಲವ್ ಅಲ್ಲಿ ದೈವಿ ಡಿವೈನ್ ಲವ್ ಇದು. ಇವ ಏನ್ ಮಾಡದ, ದೇವತೆಗಳಿಗೆ ಯಾರಿಗಾರು ಮಾಡ್ಕೋ ಹೋಗುವ ಅಂತ. ಹಂಗ ಹೇಳಿದ ಕೂಡಲೇ ದಮಯಂತಿ ಒಪ್ಕೋತಾಳೇನ್ರಿ? ಹೆಣ್ಮಕ್ಳು ಹಂಗ ಒಪ್ಕೋತಾರೇನು? ಒಬ್ಬರಿಗೆ ಮನಸ್ಸು ಕೊಟ್ಟ ಮೇಲೆ ಯಾರು ಬೇಕು ಅವ್ರಿಗೆ ಮಾಡ್ಕೊಳಕ್ ಹೆಂಗ? ಆಗಂಗಿಲ್ಲ. ಅದ ಹೆಂಗಾಗ್ತದ ಅಂತಾಳ. ದೇವತೆ ಹಾಕಿರ್ಲಕ್ಕ ಯಾವ ಹಾಕಿರ್ಲಕ್ಕ, ನಾನ್ ನಿನಗ್ ಮನಸ್ಸು ಕೊಡ್ತೀನಿ, ನಾನ್ ನಿನ್ನ ಮದುವೆ ಮಾಡ್ಕೊತೀನಿ, ನಿನ್ನವೇನ ಯಾರಿಗೆ ಮದುವೆ ಮಾಡ್ಕೊಳಲ್ಲ. ಅವಾಗ ಏನಾಯ್ತು, ದಮಯಂತಿಯ ನಿರ್ಧಾರ ಮತ್ತ ನಳ ಹೋಗಿ ಆ ದೇವತೆಗಳಿಗೆಲ್ಲ ತಿಳಿಸಿದ್ಮೇಲೆ ಆ ದೇವತೆಗಳು ಆ ನಳನಿಗೆ ಆಶೀರ್ವಾದ ಮಾಡಿದ್ರು. ಎಷ್ಟು ಪ್ರಾಮಾಣಿಕ, ಎಷ್ಟು ಸರಳಪ್ಪ, ನೀ ಮಾಡ್ಕೋಬೇಕನ್ನಂತ ಹುಡುಗಿಗೆ ನಾವು ಮಾಡ್ಕೋತೀವಿ ಅಂದ್ರೂ ನಿಂದೇನು ವಿರೋಧ ಇಲ್ಲ, ಅಲ್ಲಿ ಹೋಗಿ ಮಾಡ್ಕೋ ಅಂತ ಹೇಳಿದಿ. ಮತ್ತ ಒಳ್ಳೆ ಬಂದು ಆಕಿ ಏನ್ ಹೇಳಾಳ ನಮಗ್ ತಿಳಿಸ್ತಿದಲ್ಲ, ದೇವತೆಗಳ ಬಗ್ಗೆ ನಿನಗೆ ಎಂತ ಗೌರವ ಅದಲ್ಲಪ್ಪ, ಅದಕ್ಕೆ ನಿನಗೆ ನಾವು ಆಶೀರ್ವಾದ ಮಾಡ್ತೀವಿ. ಅದಕ್ಕೆ ನಳನ ಸೌಮ್ಯ ಸ್ವಭಾವವನ್ನು, ಪರೋಪಕಾರಿ ಗುಣ, ತ್ಯಾಗ ಬುದ್ಧಿ ಕಂಡು ಸಂತುಷ್ಟರಾಗಿ ಆಶೀರ್ವಾದ ವರ ನೀಡಿದರು. ಏನು ಆಶೀರ್ವಾದ ಕೊಟ್ಟರಪ್ಪ ಅಂತಂದ್ರೆ, ಉತ್ತಮ ಗತಿ ಪ್ರಾಪ್ತಿರಸ್ತು. ದೇವೇಂದ್ರ ಕೊಟ್ಟ, ನಿನಗ ಉತ್ತಮ ಗತಿ ಸಿಗ್ಲಪ್ಪ, ಪರಮಗತಿ ಸಿಗಲಿ ಅಂತ. ಮತ್ತೆ ಇವು ಜಲ, ವರುಣ, ಅಗ್ನಿ ಇವರೆಲ್ಲ ಏನ್ ಹೇಳಿದ್ರು, ನೀನು ಇಷ್ಟಪಟ್ಟಲ್ಲಿ, ನೀ ಎಲ್ಲಿ ಕರೀತಿ ಅಲ್ಲಿ ನಾವು ಪ್ರತ್ಯಕ್ಷ ಆಗ್ತೀವಿ. ಇಂತಲ್ಲಿ ಗಾಳಿ ಬೇಕು ಅಂದ್ರೆ ನಾವು ಬರ್ತೀವಿ, ಇಂತಲ್ಲಿ ನೀರು ಬೇಕಂದ್ರೆ ನಾವು ಬರ್ತೀವಿ, ಇಂತಲ್ಲಿ ಅಗ್ನಿ ಬೇಕಂದ್ರೆ ನಾವು ಬರ್ತೀವಿ, ಎಲ್ಲಿ ಅಂತೇಳಿ ನಾವು ಪ್ರತ್ಯಕ್ಷ ಆಗ್ತೀವಿ ಅಂತ ಅವರು ಕೊಟ್ರು. ಮತ್ತೆ ಯಮಧರ್ಮ ಏನ್ ಕೊಟ್ಟ, ನಿನ್ನ ಕೈಲಿಂತ ಏನು ಅಡಿಗೆ ಮಾಡ್ತೀವಿ ಅದು ಸೂರ್ಯಚಂದ್ರ ಇರೋ ತನಕ ಅದು ಫೇಮಸ್ ಇರ್ಬೇಕು ನಿನ್ನ ಹೆಸರು. ಅದಕ್ಕೆ ನಳಪಾಕ ಅಂತ ಹೇಳಿ, ಅವ ನಳನ ಕೈ ಮೇಲೆ ಏನಾರ ಅಡಿಗೆ ಮಾಡಿದನಂತಂದ್ರ ಅದು ಎಲ್ಲರೂ ಉಂಡು ಸಾಯತನ ನೆನ್ಪಿಡ್ಬೇಕು ಅಂತ ಅಡಿಗೆ ಮಾಡ್ತಿದ್ನಂತ. ಅದಕ್ಕೆ ನಳಪಾಕ ಅಂತ. ನೀನು ಮಾಡಿದ ಅಡಿಗೆ ತುಂಬಾ ರುಚಿಯಾಗಿರುವಂತಾಗಲಿ, ಆ ಅಡಿಗೆಯಿಂದ ನಿನ್ನ ಕೀರ್ತಿ ಸೂರ್ಯಚಂದ್ರರಿರುವ ತನಕ ಬೆಳಗಲಿ. ಅದಕ್ಕೆ ಈ ನಳಪಾಕ ಅಂತ ನೋಡ್ರಿ. ಎಲ್ಲರೂ ಊಟ ಮಾಡಿದ್ರೆ ತೃಪ್ತಿಯಾಗಿ ಅಡಿಗೆ ಬಹಳ ಚಂದಾಗಿತ್ತು ಅಂತಿದ್ರಂದ್ರೆ ನಳಪಾಕ. ನಳಪಾಕ ಅಂತ ಪ್ರಸಿದ್ಧ ವಾಕ್ಯ ಕೇಳಿರ ಇಲ್ಲ? ನಳಪಾಕ ಬೆಸ್ಟ್ ಅಡಿಗೆ ಅದು. ಎಲ್ಲರೂ ಸ್ವಯಂವರದಲ್ಲಿ ಭಾಗವಹಿಸಿದರು. ರಾಜಾದಿರಾಜರು ಮತ್ತೆ ದಮಯಂತಿ ಮತ್ತು ಎಲ್ಲ ದೇವತೆಗಳು ಎಲ್ಲರೂ ಬಂದರು. ಭಾಗವಹಿಸಿದಾಗ ಏನ್ ಮಾಡ್ಬಿಟ್ರು ದೇವತೆಗಳು, ಆ ದಮಯಂತಿಗೆ ಕನ್ಫ್ಯೂಸ್ ಮಾಡೋದಕ್ಕೆ ಒಂದು ಸಮಸ್ಯೆ ಕ್ರಿಯೇಟ್ ಮಾಡಿದರು. ಏನಂದ್ರ, ಆ ಸ್ವಯಂವರದಾಗ ಏಸ್ ಮಂದಿ ಅದಾರ ಎಲ್ಲರೂ ನಳನ ಹಾಗೆ ಕಾಣುವ ಹಾಗೆ ಒಂದು ಮಾಯಾಜಾಲ ಸೃಷ್ಟಿ ಮಾಡಿಬಿಟ್ರು. ಹೊಸ ಮಂದಿ ನಳ ಕಂಡಂಗೆ ಕಾಣ್ಲಕತ್ತಾರ. ಆಕಿ ಯಾರಿಗೆ ಹಾರ ಹಾಕ್ಬೇಕು? ಜಯಮಾಲೆ. ಅದಕ್ಕೆ ಎಲ್ಲಾನು ನೋಡಿದಳು. ಓಸು ಮಂದಿ ನಳನ ರೂಪದಲ್ಲೇ ಕುಂತದ್ದು ನೋಡಿ ದಮಯಂತಿ ಭಕ್ತಿಯಿಂದ ಕೈ ಜೋಡಿಸಿ ತಲೆವಾಯಿಸಿ ಕೇಳಿದಳು. ಏನಂತ? ನೀವೆಲ್ಲ ದೇವತೆಗಳು, ನಾನು ಮನುಷ್ಯಳು, ನನ್ನ ಸೌಂದರ್ಯವನ್ನು ಕಂಡು ನನ್ನನ್ನು ವರಿಸಲು ಬಂದಿರುವಿರಿ, ಧನ್ಯವಾದ. ನಾ ಚಂದದಿನಿ ಅಂತ ನನ್ನ ತಲೆಗೆ ಬಂದಿರಿ, ಖರೆ ಧನ್ಯವಾದಪ್ಪ ನಿಮಗ. ನಾವು ಮನುಷ್ಯರು, ನೀವು ದೇವತೆಗಳು, ನಮಗ ನಿಮಗ ಹೆಂಗ ಸಂಬಂಧ ಸರಿ ಹೋಗ್ತದ? ಅದಕ್ಕೆ ದಯವಿಟ್ಟು ದೇವತೆಗಳೇ,
ಈ ಮನುಷ್ಯರಿಗೂ ದೇವತೆಗಳಿಗೂ ಎಲ್ಲರೂ ಒಂದೇ ಸಭೆ ಒಳಗ ಒಂದೇ ತರ ಕಾಣುವಂತೆ ಮಾಡಿರಿ ಖರೆ, ಆದ್ರ ಇದ್ರೊಳಗೆ ಮನುಷ್ಯರನ್ನ ಬೇರ್ಪಡಿಸಿ ತಿಳ್ಕೋಬೇಕಾದ್ರೆ ಏನು ವ್ಯತ್ಯಾಸ ಇರ್ತದ ಅಂತೇಳಿ ಸ್ವಲ್ಪ ಹೇಳ್ರಿ ಅಂತ ಆಕಿನೇ ಒಳ್ಳಿ ದೇವತೆಗಳಿಗೂ ಮನುಷ್ಯರಿಗೂ ಇರುವ ವ್ಯತ್ಯಾಸದ ಬಗ್ಗೆ ಒಂದ್ ಸ್ವಲ್ಪ ಉಪದೇಶ ಮಾಡ್ರಿ. ಎಲ್ಲರೂ ದೇವತೆಗಳ ಕಂಡಂಗೆ ಇದು ನಳ ಕಂಡಂಗೆ ಕಾಣ್ಲಕೈತಿರಿ, ಇದ್ರಾಗ ನಮ್ಮ ಡಿಫರೆನ್ಸ್ ತಿಳ್ಕೊಬೇಕಾದ್ರೆ ಹೆಂಗ? ಅದಕ್ಕೆ ಅವ್ರ ದೇವತೆಗಳು ಆಶೀರ್ವಾದ ಮಾಡಿದ್ರು. ಎಷ್ಟು ಒಳ್ಳೆ ಹೆಣ್ಮಗಳು, ಆ ನಳನಿಗೆ ಮಾಡ್ಕೋಬೇಕಂತ ಆಕಿಗೆ ನಿಷ್ಠೆ ಅದ. ಹಿಂಗಾಗಿ ಇದ್ರೊಳಗೆ ನಳ ಅಂದ್ರೆ ಯಾರು ಗೊತ್ತು ಸಿಗಲಾಗ್ಯಾರ. ಅದ್ರ ಸಲುವಾಗಿ ದೇವತೆಗಳಿಗೂ ಆ ನಳನಿಗೂ ವ್ಯತ್ಯಾಸ, ಮನುಷ್ಯರಿಗೂ ವ್ಯತ್ಯಾಸ ತಿಳಿಸ್ಕೋಬೇಕಂತ ಹೇಳಿ ಅವಾಗ ದೇವತೆಗಳು ಹೇಳ್ತಾರ, ನಿನಗಷ್ಟು ಆಸೆ ಇತ್ತಂತಂದ್ರ ಇದ್ರೊಳಗೆ ನಳನಿಗೆ ಹೆಂಗ್ ಹುಡುಕೋಬೇಕಂದ್ರ, ದೇವತೆಗಳ ಕಾಲು ನೆಲಕ್ಕೆ ಸ್ಪರ್ಶಿಸುವುದಿಲ್ಲ, ಮನುಷ್ಯರ ಕಾಲು ನೆಲಕ್ಕೆ ಸ್ಪರ್ಶಿಸ್ತಾವ. ದೇವತೆಗಳು ಅಂತರದಾಗ ನಡೀತಾರ, ಮನುಷ್ಯರು ನೆಲದ ಮೇಲೆ ನೆಲ ತುಳಿದು ನಡೀತಾರ. ಮತ್ತೆ ದೇವತೆಗಳು ಧರಿಸಿದ ಹೂಮಾಲೆ ಬಾಡುವುದಿಲ್ಲ, ಮತ್ತೆ ಮನುಷ್ಯರು ಧರಿಸಿದ ಹೂಮಾಲೆ ಬಾಡುತ್ತವೆ. ಮತ್ತೆ ಸುಖ ದುಃಖಾದಿಗಳಿಗೆ ದೇವತೆಗಳ ಮುಖ ಏನದ ವ್ಯತ್ಯಾಸವಾಗುವುದಿಲ್ಲ, ಬದಲಾಗುವುದಿಲ್ಲ. ಮಾನ ಅಪಮಾನ, ಸುಖ ದುಃಖ, ಲಾಭ ನಷ್ಟ ಏನೇ ಆದ್ರೂ ಸಹಿತ ದೇವತೆಗಳ ಮುಖ ಒಂದೇ ತರ ಇರ್ತದ. ಈಗ ನೋಡ್ರಿ, ಶ್ರೀರಾಮಚಂದ್ರಗ ಪಟ್ಟಾಭಿಷೇಕಕ್ಕೆ ಹೋಗಾಗನು ಮುಖ ಹಂಗೆ ಇತ್ತು. ನಿನ್ ಪಟ್ಟಾಭಿಷೇಕ ಕ್ಯಾನ್ಸಲ್ ಅಂದ್ರೂ ಅವ್ರ ಮುಖ ಹಂಗೆ ಇತ್ತು, ಏನು ಚೇಂಜ್ ಆಗ್ಲಿಲ್ಲ. ನಮಗೇನಾರ ಬರ್ರಿ ಪಟ್ಟಾಭಿಷೇಕ ಮಾಡ್ತೀವಿ ಅಂತ ಹೇಳಿ ವಿಧಾನಸೌಧಕ್ಕೆ ಕರೆದು ಇವತ್ತಿಲ್ಲ ಹೋರಿ ಅಂದ್ರೆ ಹೆಂಗಾಗಿರ್ತದ ಮಾರಿ? ಯಾವ್ದಾರ ಒಂದು ಅಧಿಕಾರ ತಗೋಬೇಕಂದತ್ನಾಗ ವಾಪಸ್ ಇಲ್ಲ ಹೋರಿ ಅಂದತ್ನಾಗ ಎಂತ ಪರಿಸ್ಥಿತಿ ಆಗಿರ್ತದ. ಆ ದೇವತೆಗಳಿಗೆ ಹಂಗಿರಲ್ಲ, ಅದಕ್ಕೆ ಮುಖಚರ್ಯೆ ಬದಲಾಗಲ್ಲ. ಈ ಮನುಷ್ಯರದು ಮುಖಚರ್ಯೆ ಬದಲಾಯಿಸುತ್ತದೆ. ಮತ್ತೇನಪ್ಪಾ ಅಂತಂದ್ರೆ, ದೇವತೆಗಳು ಕಣ್ಣು ಮಿಟುಕಿಸುವುದಿಲ್ಲ. ಇದು ಮನುಷ್ಯರು ಕಣ್ಣು ಮಿಟುಕಿಸುತ್ತಾರೆ. ಮತ್ತೆ ದೇವತೆಗಳು ಮರಣ ಭಯ ಇಲ್ಲ ಅವರಿಗೆ, ಯಾಕಂದ್ರೆ ಅವರು ಅಮರತ್ವ ಹೊಂದಿರ್ತಾರ. ಈ ಮನುಷ್ಯನಿಗೆ ಏನಾರ ಎಲ್ಲಿ ಏನಾರ ಆದ್ರೆ ಸಾಯ್ತೀನೇನೋ ಅಂತ ಅಂಜಿಕಿರ್ತದ ಅವನಿಗೆ. ಅವರಿಗೆ ಮಾನದ ಪ್ರಾಣದ ಭಯ ಇಲ್ಲ, ಮಾನದ ಭಯ ಬಹಳ ಅದ. ಎಲ್ಲಿ ನಮ್ಮ ಅಧಿಕಾರ ಕಸ್ಕೋತಾರೋ, ನಮ್ ಕೆಟ್ಟ ದೊಡ್ಡ ತಪಸ್ ಮಾಡಿ ಅಂತೇಳಿ ಮಾನದ ಭಯ ಅದ, ಪ್ರಾಣದ ಭಯ ಇಲ್ಲ ದೇವತೆಗಳಿಗೆ. ಮನುಷ್ಯರಿಗೆ ಏನದ ಮಾನ ಪ್ರಾಣ ಎರಡು ಎಲ್ಲಿ ಹೋತವೋ ಅಂತ ಅಂತಿರ್ತಾರೆ. ಹೀಗಾಗಿ ದೇವತೆಗಳಿಗೂ ಮನುಷ್ಯರಿಗೂ ಇರುವ ವ್ಯತ್ಯಾಸಗಳನ್ನು ಕುರಿತು ಹೇಳಿದ್ರು. ಹೇಳಿದಾಗ ದಮಯಂತಿ ಇಂಥ ಅನೇಕ ರೀತಿ ವ್ಯತ್ಯಾಸಗಳನ್ನ ನೋಡಿ ಅಲ್ಲಿ ನಳನನ್ನು ಗುರುತಿಸಿ ನಳನಿಗೆ ಜಯಮಾಲೆ ಹಾಕಿಬಿಡ್ತಾಳಕ್ಕೆ. ಸ್ವಯಂವರ ಮುಗಿಯಿತು. ಅನೇಕ ರಾಜರುಗಳು ದೇವತೆಗಳು ನಿರಾಶೆಯಿಂದ ಹೊರಟು ಹೋದರು ಮತ್ತು ನಳ ದಮಯಂತರಿಗೆ ಆಶೀರ್ವಾದ ಮಾಡಿದರು. ಚೆನ್ನಾಗಿರ್ರಿ ಅಂತೇಳಿ ಮದುವೆ ಮಾಡ್ಕೊಂಡವ್ರಿಗೆ ಆಶೀರ್ವಾದ ಮಾಡ್ಬೇಕಲ್ಲ, ಅವ್ರದ್ದು ನಮಗದು ಹೆಣ್ಣು ಸಿಕ್ಕಿಲ್ಲ ಅಂತೇಳಿ ಶಾಪ ಕೊಡೋದಿರ್ತದ. ಹಿಂಗಾಗಿ ಅವ್ರ ಆಶೀರ್ವಾದ ಮಾಡಿ ನಿರಾಶೆಯಿಂದ ಹೊರಟು ಹೋದ. ಇಲ್ಲಿ ಏನ್ ಚಾಲು ಆಯ್ತಪ್ಪ ಅಂದ್ರೆ, ದೇವತೆಗಳು ವಾಪಸ್ ಹೋಗೋ ಟೈಮ್ನೊಳಗೆ ಅವ್ರಿಗೆ ಅದರ ಈ ಕಲಿಪುರುಷ ಸಿಕ್ಕ. ಕಲಿಪುರುಷ, ಕಲಿಯುಗ ಅಂತಿರಲ್ಲ, ಅವ ಸಿಕ್ಕಾಗ ಅವ ಏನ್ ಮಾಡ್ದ, ಎಲ್ಲಿ ಹೋಗಿದ್ರಪ್ಪ ಎಲ್ಲರೂ ಅಂದ್ರೆ, ನಾವು ನಳ ದಮಯಂತಿಯರ ಮದುವೆಗೆ ಹೋಗಿದ್ದೆವು, ಸ್ವಯಂವರ ಇತ್ತು, ಹಿಂಗಾಗಿ ನಾವು ಹೋಗಿ ಅವ್ರ ಮದುವೆಯಾಗ ಎಲ್ಲ ಊಟ ಮಾಡಿ ಬಂದೀವಿ ಅಂತ ಹೇಳಿದ್ರು. ಈ ಸುದ್ದಿ ತಿಳಿದ ಕೂಡ್ಲೇನೆ ಕಲಿಗೆ ಸಿಟ್ಟು ಬಂದ್ಬಿಡ್ತು. ಯಾಕಂದ್ರೆ ಇದು ಕಲಿಯುಗ. ಮತ್ತೆ ವಿಶ್ವ ಸುಂದರಿ ಯಾರು? ದಮಯಂತಿ. ಆಕಿನ ನಾನು ಮದುವೆ ಮಾಡ್ಕೋಬೇಕಂದಿದ್ದೆ, ಅವನ್ಯಾವನ ನಳ, ಅವನ ಯಾಕೆ ಮದುವೆ ಮಾಡ್ಕೊಂಡ, ಹಂಗ ಹಿಂಗ ಅಂತೇಳಿ ಏನ್ ಮಾಡ್ದ, ಅವರಿಬ್ಬರ ಮಧ್ಯೆ ಬಿರುಕು ತಂದಿಟ್ಟು ಅವಳನ್ನು ನಾನು ಮದುವೆಯಾಗುವೆ ಎಂದು ತನ್ನ ಲೀಲೆ ಆರಂಭಿಸಿದ. ಕಲಿಯ ಲೀಲೆ ಚಾಲುವಾಗ್ಬಿಡ್ತು. ಅವಾಗ ಕಲಿ ಏನ್ ಮಾಡ್ದ, ದ್ವಾಪರನನ್ನು ಕರೆದ. ದ್ವಾಪರನೇ ಕರೆದು, ನೀನು ದಾಳನಾಗು, ನಳನ ತಮ್ಮನಾದ ಪುಷ್ಕರನ ಜೊತೆಗೆ ಪಗಡೆಯಾಟ ಹಚ್ಚಿ ಸೋಲಿಸಿ
ಅವರಿಬ್ಬರು ದಂಪತಿಗಳನ್ನ ದೂರ ಮಾಡುತ್ತೇವೆ ಅಂದ. ದ್ವಾಪರ ಅಂತ ಕಲಿಯುಗ ದ್ವಾಪರ ಯುಗ ಅದಲ್ಲ, ಅದು ಒಬ್ಬೊಬ್ರದ್ದು ಒಂದೊಂದು ಯುಗಗಳು. ದ್ವಾಪರ ಯುಗದ ದ್ವಾಪರನಿಗೆ ಕರೆದು ಆ ಪಗಡೆಯಾಟದ ದಾಳಗಳ ರೂಪ ನೀ ತಾಳು, ಅವರು ತಮ್ಮ ಪುಷ್ಕರ ಅಂತದನ್ನ ಅವರಿಬ್ಬರಿಗೆ ಪಗಡೆ ಆಟ ಆಡ್ಲಿಕ್ಕೆ ಹಚ್ಚತೀನಿ, ಹಚ್ಚಿ ಅವ್ರದ್ರಾಗ ಇವನು ಸೋಲಂಗ ಮಾಡ್ತೀನಿ, ನಳ ಸೋಲಿಸಿ ಅವರಿಬ್ಬರ ಮಧ್ಯೆ ಭೇದ ತಂದಿಟ್ಟು ಆಕಿನ್ನ ನಾನು ಮದುವೆ ಆತೀನಿ ಅಂತ ಕಲಿತಾನಲ್ಲಿ ಇಲ್ಲಿ ಚಾಲು ಮಾಡ. ಅವ ನಳ ಹೆಂಗಿದ್ನಪ್ಪ ಅಂದ್ರೆ ಒಟ್ಟ ಪಾಪದ ಕೆಲಸನೇ ಮಾಡ್ತಿದ್ದಿಲ್ಲ. ನಳ ಪಾಪದ ಕೆಲಸ ಮಾಡ್ತಿದ್ದಿಲ್ಲ. ಪಾಪದ ಕೆಲಸ ಮಾಡಿದರೆ ಮಾತ್ರ ಕಲಿ ಅವರ ದೇಹದೊಳಗ, ಅವರ ಮನದೊಳಗ, ಅವರ ಮನೆಯೊಳಗ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಅದ. ಕೇವಲ ಪಾಪಿಗಳಲ್ಲಿ, ಪುಣ್ಯವಂತರಲ್ಲಿ ಕಲಿಗೇನು ಕೆಲಸ ಇಲ್ಲ, ತಿಳ್ಕೋರಿದು. ಅದಕ್ಕ ಅವ ಈ ನಳ ಪಾಪ ಮಾಡಲ್ಲ ಅಂದ್ಮೇಲೆ ಅವನ್ ಮೈಯೊಳಗೆ ಹೊಕ್ಕೋಬೇಕು ಹೆಂಗ, ಅವನಿಗೆ ಪಗಡೆ ಆಟ ಆಡ್ಲಕ್ ಹಚ್ಬೇಕು ಹೆಂಗ, ನಾ ಏನ್ ಮಾಡ್ಲಪ್ಪ ಅಂತೇಳಿ ಅವ ಕಾಯ್ದ ಎಷ್ಟು ವರ್ಷ ಕಾಯ್ದಂದ್ರೆ 12 ವರ್ಷ ಕಾಯ್ದ. 12 ವರ್ಷ ಕಣ್ಣಿಟ್ಟು ಆ ನಳನಿಗೆ ಕಣ್ಣಿಟ್ಟು ಕಾಯ್ದ್ರು ನಳ ಒಂದು ಪಾಪ ಮಾಡ್ಲಿಲ್ಲ. ಒಂದು ದಿನ ಏನ್ ಮಾಡ್ದ ನಳ, ಏನ್ ಪಾಪ ಮಾಡಿದನಪ್ಪ ಅಂತಂದ್ರೆ, ನಳ ಏನ್ ಪಾಪ ಮಾಡ್ದ, ಮೂತ್ರ ವಿಸರ್ಜನೆಗೆ ಹೋಗಿ ಬರುವಾಗ ಸಂಧ್ಯಾ ವಂದನೆಯ ಸಮಯ ಆಗಿತ್ತು. ಸಂಧ್ಯಾ ವಂದನೆಯ ಸಮಯದಲ್ಲಿ ಮೂತ್ರದ ಬಾಧೆ ಆಗಬಾರ್ದಂತೇಳಿ ಮೊದಲೇ ಮೂತ್ರ ವಿಸರ್ಜನೆ ಮಾಡಿ ಬರ್ತಾರೆ. ಈಗ ರಾವಣ, ಕುಂಭಕರ್ಣ, ಗಣಪತಿ ಇರೋದಲ್ಲ ಕತ್ತಿ, ಹಂಗೆ ಇದೆ. ಇವ ಮೂತ್ರ ವಿಸರ್ಜನೆ ಮಾಡಿ ಬರುವಾಗ ಏನ್ ಮಾಡ್ತಾರೆ, ಮೂತ್ರ ವಿಸರ್ಜನೆ ಮಾಡಿ ಬಂದು ಹಂಗೆ ಸಂಧ್ಯಾ ವಂದನೆ ಮಾಡ್ತಾರಂದು ಕೈ ಕಾಲ ಮಾರಿ ತೊಳ್ಕೊತಾರ. ಆ ಕೈ ಕಾಲು ಮಾರಿ ತೊಳ್ಕೊಳಾಗ ಏನಾಯ್ತು, ಹಿಮ್ಮಡಿಗೆ ಸರಿಯಾಗಿ ನೀರು ತಾಕಿರಲಿಲ್ಲ. ನೋಡಿ ಧರ್ಮ ಸೂಕ್ಷ್ಮ. ಹಿಂಬುಡಕ ನೀರು ಹಾಕೊಂಡಿದ್ದಿಲ್ಲ, ನೀರು ಹಾಕೊಂಡಿದ್ದ, ಹಿಂಬುಡಕ ನೀರು ಹತ್ತಿದ್ದಿಲ್ಲ. ಇಷ್ಟಕ್ಕೆ ನಾವು ನೋಡಿದ್ರೆ ಎಲ್ಲಿ ಬೇಕಲ್ಲಿ ಏಕಿ ಮಾಡಿ ಬಂದು ಎಲ್ಲಿ ಬೇಕಲ್ಲಿ ತಿರುಗಾಡಿ ಏನ್ ಬೇಕಲ್ಲಿ ತಗೊಂಡು ತಿನ್ಕೋತ ಅಡ್ಡಾಡ್ತಿರ್ತೀವಿ. ಅಲ್ಲಿ ನೋಡ್ರಿ ಎಷ್ಟು ಧರ್ಮ ಸೂಕ್ಷ್ಮ ಹೇಳ್ತಾನೆ ಇಲ್ಲಿ. ಕೈಯ ಕಾಲು ಎಷ್ಟು ಸ್ವಚ್ಛ ತೊಳ್ಕೋಬೇಕು. ಒಂದು ವೇಳೆ ಇವು ಕೈ ಕಾಲು ಸ್ವಚ್ಛ ತೊಳ್ಕೊಳ್ಳಾರ್ದೆ ನಾವು ಮನೆಯೊಳಗೆ ಬಂದೇವಂತಂದ್ರೆ ಅದರ ಸಂಗಟೆ ದರಿದ್ರ ಮನೆಯಾಗ ಬರ್ತದಂತ. ಸ್ವಚ್ಛ ಇರ್ಬೇಕನ್ನೋದಕ್ಕೆ ಕ್ಲೀನ್ಲಿನೆಸ್ ಇಸ್ ಗಾಡ್ಲಿನೆಸ್ ಅಂತ. ಇಲ್ಲಿ ಅವನೇನಾಗ್ಬಿಡ್ತು, ಒಂದು ಸಂಧ್ಯಾ ವಂದನೆ ಮಾಡುವಾಗ ಹಿಮ್ಮಡಿಗೆ ಕಾಲಿಗೆ ನೀರು ಸರಿಗೆ ತಾಕಿರಲಿಲ್ಲ. ಅದೇ ಪಾಪದ ಕಾರಣ ಕಲಿಪುರುಷ ನಳನ ದೇಹವನ್ನ ಹೊಕ್ಕ. ಎಷ್ಟು ಗಂಭೀರದ ಮ್ಯಾಟರ್ ಅದು. ಪುಷ್ಕರ ನಳರ ಪಗಡೆ ಆಟ ಆರಂಭವಾಯಿತು. ಅವನಿಗೆ ಆಟ ಆಡ್ಬೇಕಂತೇಳಿ ಹಚ್ಚಿಬಿಟ್ಟ. ಇಬ್ರು ಆಟಕತ್ರು. ದಮಯಂತಿಯ ಬಳೆ, ದಮಯಂತಿಯ ಸರ, ಆನೆ, ಕುದುರೆ, ವಾಂಟೆ, ಕಡೆಗೆ ಇಡೀ ರಾಜ್ಯ ಪುಷ್ಕರನ ಪಾಲಾಯಿತು. ಇಡೀ ರಾಜ್ಯನೇ ಪುಷ್ಕರನ ಪಾಲಾಗಿಬಿಡ್ತು. ಅವನ ತಮ್ಮನ ಸಂಗಟ ಪಗಡೆ ಆಟ ಹಚ್ಚಿ ಮುಂದೇನಾಯ್ತು, ಇವರಿಬ್ಬರಿಗೆ 2 ಮಕ್ಕಳಿದ್ರು. ಅವಳಿ ಜವಳಿ, ಒಂದು ಗಂಡು ಒಂದು ಹೆಣ್ಣು. ಅವಕ್ಕೇನ್ ಹೆಸರು ಇಟ್ಟಿದ್ರು, ಚಂದ್ರಸೇನ, ಚಂದ್ರಸೇನೆ. ಅವೆರಡು ಮಕ್ಕಳಿಗೆ ಏನಾಯ್ತಪ್ಪ ಅಂದ್ರೆ, ರಾಜ್ಯ ಎಲ್ಲ ಸೋತ ಮೇಲೆ ಮತ್ತಿನ್ನೇನ್ ಮಾಡ್ಬೇಕು, ಆ ಮಕ್ಕಳನ್ನ ತಗೊಂಡೋಗಿ ಎಲ್ಲಿ ನೋಡ್ಕೊಳಕ್ ಆಗ್ತದ, ನಾವೇ ಅರಣ್ಯ ಪಾಲಾಗಿ ಹೋಲಕತ್ತೀವಿ. ಹೆಂಡತಿ ತವ್ರ ಮನೆಗೆ ಕಳಿಸ್ಬಿಡ್ಬೇಕಂತೇಳಿ ಹೆಂಡತಿ ತವ್ರ ಮನೆಗೆ ಕಳಿಸ್ಬಿಟ್ರು, ತಾತನ ಮನೆಗೆ. ಹೆಂಡತಿ ತವ್ರ ಮನೆಗೆ ಮಕ್ಕಳಿಗೆ ಒಬ್ಬ ಸಾರಥಿ ಕೈಲೇ ಕಳಿಸಿ, ಮತ್ತೆ ನಮ್ಮ ರಥ ಕುದುರೆನೂ ಇಲ್ಲ ಏನೂ ಇಲ್ಲ ಅಂತಂದ್ಮೇಲೆ ನೀನು ಅಲ್ಲೇ ತಾತನವ್ರ ಮನೆಗೆ ಏನಾರ ಕೆಲಸ ಮಾಡ್ಕೊಂಡಿರಪ್ಪ, ಇವೆರಡು ಮಕ್ಕಳನ್ನ ಅಲ್ಲೇ ಇದ್ದು ಜೋಪಾನ ಮಾಡ್ರಿ ಅಂತ ಮಕ್ಕಳಿಗೆ ಕೊಟ್ಟು ಕಳಿಸ್ಬಿಟ್ರು. ಇವರಿಬ್ರು ಏನ್ ಮಾಡಿದ್ರು, ರಾಜ್ಯದ ಹೊರಗ, ಊರ್ ಹೊರಗ ಒಂದು ಕಡೆ ಅರಣ್ಯದೊಳಗ ಗುಡಿಸಲು ಹಾಕೊಂಡು ಇದ್ರು. ನಳ ದಮಯಂತಿ ನೋಡ್ರಿ ಎಷ್ಟು ಟೈಮ್ ಬರ್ತಂದ್ರೆ ಹೆಂಗ್ ಬರ್ತದ. ಬೇಕಾದಷ್ಟು ಸಂಪತ್ತಿದ್ರು ಸಹಿತ ಎಂತ ರಾಜ ಮಹಾರಾಜರಿಗೆ ಇಂಥ ಸಮಸ್ಯೆ ಬಂತು. ಆವಾಗ ಏನಾಯ್ತು, ಅವರಿಗೆ
ಯಾರ ಸಹಾಯ ಮಾಡಿದ್ರಿ ಅಂತಂದ್ರ ಮರಣದಂಡನೆ. ಆ ನಳದಮಯಂತರಿಗೆ ಯಾರು ಸಹಾಯ ಮಾಡಬಾರ್ದು, ಅನ್ನ ಕೊಡಬಾರ್ದು, ವಸ್ತ್ರ ಕೊಡಬಾರ್ದು ಅಂತೇಳಿ ರಾಜ್ಯಾಜ್ಞೆ ಆಗ್ಬಿಡ್ತು. ಯಾಕಂದ್ರೆ ಯಾವ ಟೈಮ್ನಾಗ ಆದ್ರೂ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಮತ್ತೆ ಒಳ್ಳೆ ರಾಜ್ಯ ಕಸ್ಕೊಳ್ಳೋ ಚಾನ್ಸ್ ಇರ್ತದ. ಅದಕ್ಕೆ ಯಾರು ಅವ್ರಿಗೆ ಸಹಾಯ ಮಾಡಬಾರ್ದು ಅಂತೇಳಿ ಅವರಿಗೆ ರಾಜಾಜ್ಞೆ ಆಯ್ತು. ಮೈ ಮೇಲೆ ಒಂದೇ ಒಂದು ಬಟ್ಟೆ ಇತ್ತು ನಳನಿಗೆ. ಅವನು ಆ ಬಟ್ಟೆಯನ್ನ ಒಗೆದು ಹಾಕಿ ಬತ್ತಲೆಯಾಗಿ ಕೂತಿದ್ದ. ಮೈ ಮೇಲೆ ಬಟ್ಟೆನೇ ಇಲ್ಲ ಅವನಿಗೆ. ಬಟ್ಟೆ ಒಗೆದು ಒಣಗಿಸ್ಲಕ್ಕತ್ತ ಹಾಕಿ ಕೂತಿದ್ದ. ಹಾಕಿ ಕುತ್ತತ್ನಾಗ ಏನಾಯ್ತು, ಒಂದು ಪಕ್ಷಿಗಳ ಗುಂಪು ಬಂದು ಅವ ಒಣಗಿ ಹಾಕಿ ಬಟ್ಟೆ ಸಹಿತ ಎತ್ಕೊಂಡು ಹೋಗ್ಬಿಡ್ತು ವಸ್ತ್ರ. ಈಗ ಅವನಿಗೆ ತೊಟ್ಟುಗಳಕ್ಕೆ ಬಟ್ಟೆನೇ ಇಲ್ಲ, ಬಟ್ಟೆ ಬದಲೇ ಆಗ್ಬಿಟ್ಟ. ಸತ್ಯ ಹರಿಶ್ಚಂದ್ರನ್ಕಿಂತ ಕಠಿಣ ಆಯ್ತು ಅವನ ಪರಿಸ್ಥಿತಿ. ಏನೇನು ಇಲ್ಲ ಬಲ್ಲಿ. ದಮಯಂತಿ ಹೇಳ್ದ, ಏನವೇ ಇದೆ ಅಂತ ಕಿರಿಕಿರಿ ಬರ್ತಲ್ಲ ನಮಗ, ಸುಮ್ಮನೆ ನನ್ನ ಬಿಟ್ಟು ನೀ ತವ್ರ ಮನೆಗೆ ಹೋಗ್ಬಿಡು, ನಿಮ್ಮ ಅಪ್ಪನ ಮನೆಗಿರು ಹೋಗು, ಸುಮ್ಮನೆ ನಾನು ಬೆನ್ನತ್ತಿ ಬಂದು ಯಾಕ ನೀನು. ಅಕ್ಕಿ ಅಂದ್ಳು, ಸುಖ ಇದ್ದಾಗ ಅಷ್ಟೇ ನಿನ್ನ ಜೊತೆಗಿದ್ದು, ಕಷ್ಟ ಬಂದಾಗ ನಿನ್ನ ಜೊತೆ ಬಿಟ್ಟು ಹೋಗ್ಲಕ್ಕ ನಾ ಅಂತ ಇಂಥ ಸತಿ ಅಲ್ಲ, ನಾನು ನಿನ್ನ ಬಿಟ್ಟು ಎಲ್ಲಿ ಹೋಗಲ್ಲ ಅಂತ ಜಿದ್ದು ಮಾಡಿ ಅವನ ಸಂಗಟ ಇರ್ತೀನಿ ಅಂದ. ಅದಕ್ಕೇನಾಯ್ತು, ನಳನ ಮೈ ಮೇಲೆ ಒಂದು ಚೂರು ಬಟ್ಟೆ ಇಲ್ಲದ ಕಾರಣ ಮುಂದೇನ್ ಮಾಡ್ದ, ದಮಯಂತಿ ಮಲ್ಕೊಂಡಾಗ ಆಕೆಯ ಸೀರೆಯ ಸೆರಗಿನ ಒಂದು ಭಾಗವನ್ನ ಕತ್ತರಿಸಿಕೊಂಡು ಏನ್ ಮಾಡ್ದ, ಕೌಪಿನ ಲಂಗುಟಿಗತ್ಲೆ ಹಾಕೊಂಡು ರಾತ್ರೋರಾತ್ರಿ ಆಕಿನ ಒಬ್ಬಾಕಿನ ಮನೆಗೆ ಹೋಗ್ಬಿಟ್ಟ. ಅವಂದೇನು ಐಡಿಯಾ, ನಾನು ಎಲ್ಲಿ ತನ ಇರ್ತೀನಿ, ಈಕಿ ನಾನು ಬೆನ್ನ ಹತ್ತಿರ್ತಾಳ, ನಾನೇ ಈಕಿನ ಬಿಟ್ಟು ದೂರ ಹೋಗ್ಬಿಟ್ರ ಮುಂಜಾನೆ ನನಗೆ ಹುಡುಕ್ತಾಳ, ಆಮೇಲೆ ತಮ್ಮ ಅಪ್ಪನ ಮನೆಗೆ ಹೋಗ್ತಾಳ ಅಂತ ಆಕಿ ತಿಳ್ಕೊಂಡು ಅವ್ರು ಹಂಗೆ ತಿಳ್ಕೊಂಡು ಬಿಟ್ಟು ಅದ್ರ ಜೊತೆಗೆ ಯಾರು ಇಲ್ಲ, ಹೆಣ್ಮಗಳು ಒಬ್ಬಾಕಿನೇ ಮಲ್ಕೊಂಡಾಳ. ಅದು ಏನಾಗ್ಬಿಡ್ತು, ರಾತ್ರಿ ನಿದ್ದೆ ಹತ್ತಿದಾಗ ಆ ದಮಯಂತಿಗೆ ಒಂದು ಹೆಬ್ಬಾವು ಬಂದು ಅರ್ಧ ನುಂಗಿಬಿಟ್ಟಿತ್ತು ದಮಯಂತಿಗೆ. ಇಂಥ ಕಷ್ಟಗಳು ಯಾರ್ಯಾರು ಬಂದವಂದ್ರೆ ಎಂತ ಪರಿ ಕಷ್ಟ ಅದು. ಮಹರ್ಷಿಗಳು ಧರ್ಮರಾಯ ಹೇಳಕತ್ತಾರ, ಎಂತ ಪರಿ ಕಷ್ಟಗಳಿವೆಲ್ಲ. ಹೆಂಡತಿಗೆ ಹೆಬ್ಬಾವು ನುಂಗ್ಲಕತ್ತದ, ಗಂಡನ ಮೈ ಮೇಲೆ ಬಟ್ಟೆ ಇಲ್ಲ, ಎಂತ ಕಷ್ಟ ಇದೆಲ್ಲ. ಅಷ್ಟೊತ್ತಿಗೆ ಏನಾಯ್ತು, ಇದನ್ನು ನೋಡಿ ಅಲ್ಲಿ ಒಬ್ಬ ವ್ಯಾಧ ಬೇಟೆಗಾರ ಬಂದು ಏನ್ ಮಾಡ್ದ, ಆ ಒಂದು ಹಾವಿನ ಬಾಯಿಲಿಂತ ದಮಯಂತಿಯನ್ನ ಬದುಕಿಸಿಕೊಂಡ ಹೊರಗೆ ತೆಗೆದಾಕಿನ ರಕ್ಷಣೆ ಮಾಡ್ದ. ರಕ್ಷಣೆ ಮಾಡಿ ಹೊರಗೆ ತೆಗೆದ್ಮೇಲೆ ಯಾವ್ದಾರ ಹೆಣ್ಮಗಳಿಗೆ ರಕ್ಷಣೆ ಮಾಡಿ ಆಕಿಗೆ ಬದುಕಿಸಿದ ಮೇಲೆ ಅವ ರಕ್ಷಣೆ ಮಾಡ್ದವ ಏನ್ ಎಕ್ಸ್ಪೆಕ್ಟ್ ಮಾಡ್ತಾನ, ಆಕಿಲಿಂತ ಮದುವೆ ಮಾಡ್ಕೊಂಡು ನನಗತ್ ಗಂಟು ಬರ್ತಾನ, ನಾನೇ ನಿನಗೆ ಬದುಕಿಸಿನಿ, ಮತ್ತ ನಾನು ಬದುಕಿಸಿದ್ದಿಲ್ಲ ಅಂದ್ರೆ ನೀನೇನು ಬದುಕ್ತಿದ್ದಿಲ್ಲ, ಹಿಂಗಾಗಿ ನೀನು ನನಗೆ ಮದುವೆ ಮಾಡ್ಕೋ. ಯಾಕಂದ್ರೆ ಚಂದ ಇದ್ದಳಕ್ಕಿ, ಯಾರು ನೋಡಿದ್ರು ಮದುವೆ ಮಾಡ್ಕೋಬೇಕನ್ನಂಗೆ ಇದ್ದಳಕ್ಕಿ, ನಾನು ಮಾಡ್ಕೋ ಅಂತವ ಹೇಳ್ದ. ಚಲೋ ಮಾತನಾಗ ಹೇಳ್ದ, ಆಕಿ ಕೇಳಲಿಲ್ಲ, ಬಹಳ ಫೋರ್ಸ್ ಮಾಡ್ಲಕ್ಕತ್ತ, ಬಲಾತ್ಕಾರ ಮಾಡ್ಲಕ್ ಬಂದ. ಅವಾಗ ಏನಾಯ್ತು, ತನ್ನ ಪಾತಿವೃತ್ಯದ ಪ್ರಭಾವದಿಂದ ಆ ವ್ಯಾಧನನ್ನ ಸುಟ್ಟು ಹಾಕಿಬಿಟ್ಲಕ್ಕಿ. ಅವನಿಗೆ ಸುಟ್ಟು ಹಾಕಿದ್ರು. ಗಂಡ ಎಕಡೆ ಹೋದಾಗ ಗೊತ್ತಿಲ್ಲ. ಈ ಕಥೆಯ ಮುಂದಿನ ಭಾಗ ಏನಾಗ್ತದ ಅನ್ನೋದು ನೋಡ್ರಿ. ಆಕಿ ಅಂತ ಸತಿ ಅದಾಳ. ಇಂಥ ಒಂದು ಕೆಟ್ಟ ಪ್ರಸಂಗ ಬಂದಾಗ ಯಾರ್ದಾರೆ ಕೈ ಹಿಡ್ಕೊಂಡು ಎಲ್ಲರ ಗೆದ್ದು ಹೋಗ್ಬೇಕಂತಿಲ್ಲ. ಆ ಗಂಡನ ಸಲುವಾಗಿ ಆಕಿ ಯಾವ ರೀತಿ ತನ್ನ ಪಾತಿವೃತ್ಯ ಉಳಿಸ್ಕೊಂಡು ಎಂತ ಧರ್ಮ ಕಾಪಾಡ್ಲಕತ್ತಾಳ ಏನು ಅನ್ನೋದು ಅದ ಇದ್ರ ಮುಂದಿನ ಭಾಗ. ಮತ್ತೆ ನಾಳೆ ಹೇಳೋಣ, ಸಮಯ ಬಹಳ ಆಗ್ಯದ ಈಗ. ನಾಳೆಗೆ ಇನ್ನೊಂದು ಸ್ವಲ್ಪ ಅದ್ರ ಭಾಗ, ಅದು ಕಂಪ್ಲೀಟ್ ಮಾಡಿ ಸಿದ್ಧಾಂತ ಶಿಖಾಮಣಿಗೆ ಹೋಗಮ್. ಇದ್ರೊಳಗೆ ಏನಾರ ಮೌಲ್ಯಗಳು ಸಿಗ್ಲಕತ್ತಾವ? ಸಿಗ್ತಾವಲ್ರಿ? ಬಹಳ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ನಾನು. ಇದು ಎಕ್ಸ್ಪ್ಲೇನ್ ಮಾಡಿದ್ರೆ ಬಹಳ ದೊಡ್ಡ ಕಥೆ ಅದ. ಸುಮ್ಮನೆ ಸಿಂಪಲ್ ಆಗಿ ಇತಿಹಾಸ ಗೊತ್ತಿರಲಿ ಅಂತೇಳಿ ಹೇಳಕತ್ತೀನಿ ಅಷ್ಟೇ.
ಅವನಿಗೆ ಮತ್ತೆ ಒಳ್ಳೆ ರಾಜ ದಮಯಂತಿ ಅದೇನೇನೆಲ್ಲ ತಮ್ಮ ರಾಜ್ಯ ತಮಗೆಲ್ಲ ಮತ್ತೆ ವಾಪಸ್ ಬರ್ತದ. ಕಳ್ಕೊಳ್ಳೋದೂ ಹೌದು, ಮತ್ತೆ ಹೊಳೆ ಪಡ್ಕೊಳ್ಳೋದು ಹೌದು. ಯಾವ ರೀತಿ ಮನುಷ್ಯನ ಜೀವನದ ಕಷ್ಟ ಬಂದಾಗ ಕಳ್ಕೊಳ್ಳೋದು ಹೆಂಗ್ ಕಳ್ಕೊತಾರ, ಮತ್ತೆ ಪಡ್ಕೊಳ್ಳೋದು ಹೆಂಗ್ ಪಡ್ಕೋತಾರ, ಈ ಸುಖ ದುಃಖ ಏನ್ ಅನುಭವಿಸ್ತೀವಲ್ಲ ಇವೆಲ್ಲ ಸುಳ್ಳು ಮಾತು. ಜೀವನದಾಗ ಅವೆಲ್ಲ ಏನ್ ನಡಿಬೇಕ ಅವ್ ನಡೀತಿರ್ತಾವ. ಹಿಂಗಾಗಿ ತಲೆ ಕೆಡಿಸ್ಕೋಬಾರ್ದು ಅನ್ನೋಂಥದ್ದು ಒಂದು ಮಾರಲ್ ಇದೆ. ಒಟ್ಟ ತಲೆ ಕೆಡಿಸ್ಕೋಬಾರ್ದು. ಅದಕ್ಕೆ ಇವತ್ತು ಒಂದು ಅಂಗಡಿಯಾಗ ಹೋಗಿದ್ದೆ, ಕುಂದಿರ್ಸಿ ಚಂದ ಮಾತಾಡ್ಸಿದ್ರು. ಎಲ್ಲ ಚಾಗಿ ಏನೇನೋ ತರಿಸಿದ್ರು, ಏನೋ ತಿಲ್ಲಕ್ ತರಿಸಿದ್ರು, ಕೂಡಿದೆ ತಿಂದು ಏನೋ ಮಾಡಿದೆ ಆಯ್ತು. ಏನಂತನ್ರಿ ಮೊಮ್ಮಗ, ಏನಂತ ಮೊಮ್ಮಗ ಅಂದ್ರೆ ಆರಾಮದಾರ, ಎಲ್ಲ ಚಲೋ ಅದಾರ. ಅವ್ರಿಗೆ ಅವ್ರೇನಂತಾರಪ್ಪ, ಎಲ್ಲನೂ ನಮ್ಮ ಕಡೆಯಿಂದ ದುಡಿಸ್ಕೊಂಡು ಚಲೋ ಮಾಡಿಸ್ಕೊತಾರ, ಹೊಳ್ಳಿ ಓಸು ಮಂದಿ ಕೂಡಿ ನಮಗೆ ಬೈತಾರೆ. ಇದೇನ್ ಕರ್ಮಪ್ಪ ಅಂತಂದೆ ನಾನು. ಓಸು ಮಂದಿ ಬೈತಾರೆ, ಮತ್ತೆ ಎಲ್ಲ ಮಾಡಿಸ್ಕೊತಾರೆ, ಪುರ್ಸತಿ ಇಲ್ಲದಂಗೆ ಎಲ್ಲ ಮಾಡಿಸ್ಕೊತಾರೆ, ಮತ್ತೆ ಬೈತಾರೆ. ಏನಪ್ಪ ಅದಕ್ಕೆ ಅವ ಅಂಗಡಿ ಅವ ಏನ್ ಹೇಳ್ದ, ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದ್ರಿ, ಸುಮ್ಮನೆ ನಮ್ಮ ಕರ್ತವ್ಯ ನಾವು ಮಾಡ್ಬೇಕಷ್ಟೇ. ಅವೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು, ನಮ್ಮ ಕರ್ತವ್ಯ ನಾವು ಮಾಡ್ಬೇಕು. ಇದು ನೋಡ್ರಿ ಹೆಂಗದ ಡೈಲಾಗ್. ಯಾರು ಏನಂತಾರ ಒಟ್ಟ ತಲೆ ಕೆಡಿಸ್ಕೋಬಾರ್ದು, ನಮ್ಮ ಕರ್ತವ್ಯ ನಾವು ಮಾಡಬೇಕು ಅಂತ ಉಪದೇಶ ಮಾಡೋದು. ಆಯ್ತಪ್ಪ, ಈಗ ನೋಡು ನನಗ ಕರ್ಕೊಂಡು ಕುಂದಿರಿಸಿ ಚಾ ಕೊಟ್ಟಿ, ಶರ್ಬತ್ ಕೊಟ್ಟಿ, ಮತ್ತೇನೋ ಬಜಿ ತರದ್ದಿ, ಎಲ್ಲ ತಿಂದು ಉಂಡು, ನೀನು ತಿನ್ನಿ ನನಗೆ ತಿನ್ನಿದ್ದು ಎಲ್ಲ ಮಾಡಿದಿ. ಇಷ್ಟತನ ಮಾಡಿದ್ದು ಈಗ ನಾ ಎದ್ದು ಹೋಗಾಗ ನಿನ್ ಕೆಟ್ಟ ನಾಯಿಗೆ ಬೈದಂಗೆ ಬೈದು ಝಾಡಿಸ್ತೀನಿ. ಈಗ ಜಾಡಿಸಿ ನಮ್ಮ ಮನೆಗೆ ಹೋಗ್ತೀನಿ, ನೀನ್ ತಲೆ ಹೆಂಗೆ ಕೆಡಂಗಿಲ್ಲ ನೋಡಂತ ನಾನು. ಎಲ್ಲ ಓಟು ಮಾಡಿಕೆ ಬೈಸ್ಕೊಂಡ್ರೆ ತಲೆ ಕೆಡ್ಲಾರ್ದು ಏನ್ ಮಾಡ್ತದ? ಉಪದೇಶ ಮಾಡ್ಲಕ್ಕ ಬಹಳ ಸರಳದಪ್ಪ. ತಲೆ ಕೆಡ್ಲಾರ್ದಂಗೆ ಹೆಂಗಿರ್ತದ, ತಲೆ ಕೆಡ್ಲಾರ್ದಂಗೆ ಹೆಂಗಿರ್ಬೇಕು ಅನ್ನೋದು ಒಂದ್ ಸ್ವಲ್ಪ ಕಲ್ಸಪ್ಪ ನಮಗ ಅಂತಂದೆ. ಸ್ವಾಮಿ ನಿನಗ್ ಕಲ್ಸ್ಲಕ್ ನಾವಾಗೆಲ್ಲ ನಿನಗ್ ಗೊತ್ತದ, ಹೋಗು ಸುಮ್ಮನೆ ಮತ್ತೆ ನಮ್ಗೆ ಇರಕ್ಕೆ ಇರೋ ಟೈಮ್ನೊಳಗೆ ನೀ ಜೀವ ತಿನ್ಬೇಡ, ಹೋಗು ಅಂತ. ಎಷ್ಟು ಚಂದದ, ಯಾರು ಏನೋ ಮಾಡ್ಲಕ್ಕ, ಯಾರು ಏನೇ ಕಲ್ಲಕ್ಕ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ನಿಮ್ ಕರ್ತವ್ಯ ನೀವು ಮಾಡಿ. ಇದು ವೇದವಾಕ್ಯ ಹೌದಲ್ರಿ, ಚಲೋ ಅದಿಲ್ಲ ಮಾತು. ಅವ ಹೇಳಿದ ಮಾತು ಬಹಳ ಮನಸ್ಸಿಗೆ ಸಮಾಧಾನ ಕೊಡ್ತು. ಕರ್ತವ್ಯ ಮಾಡೋದ್ರಾಗ ಏನು ಕಡಿಮೆ ಮಾಡಬೇಡ, ಆ ಕರ್ತವ್ಯಕ್ಕೆ ಫಲ ಪರಮಾತ್ಮ ಕೊಡ್ತಾನ. ಅದಕ್ಕೆ ತಕ್ಕಂತೆ ಇಲ್ಲಿ ನೀವು ಎಷ್ಟು ಪ್ರೀತಿ ಮಾಡಿರಿ ಅಷ್ಟು ಪ್ರೀತಿ ನಿಮಗೆ ಒಳ್ಳೆ ಸಿಗ್ಬೇಕಂತ ಏನ್ ರೂಲ್ಸ್ ಇಲ್ಲ, ಏನ್ ಗ್ಯಾರಂಟಿ ಇಲ್ಲ. ಇಲ್ಲಿ ನಿಮ್ಮದು ಏನ್ ಮಾಡ್ಬೇಕು ನೀವು ಮಾಡ್ಕೊತಿರ್ರಿ, ಅದಕ್ಕೆ ಫಲ ಪರಮಾತ್ಮ ಕೊಡ್ತಾನ. ಆ ಫಲದ ಚಿಂತೆ ಪರಮಾತ್ಮಗೆ ಬಿಡ್ರಿ, ತಲೆ ಕೆಡಿಸ್ಕೊಳ್ಳಾರ್ದಂಗೆ ಜೀವನ ಮಾಡಿ, ತಲೆ ಕೆಡಿಸ್ಕೋಬಾರ್ದು. ಹೆಂಗದ ಕತೆ? ಮತ್ತೆ ಎಲ್ಲಾ ಕಡೆ ಉಪದೇಶ ಮಾಡೋ, ಮತ್ತ ಬುದ್ಧಿ ಕಡಿಮೆ ಆದಾಗ ಎಲ್ಲರೂ ಉಪದೇಶ ಮಾಡ್ತಾರ. ಆ ಉಪದೇಶಕ್ಕೆ ಬೆಲೆ ಕೊಡಬೇಕು. ಅವ್ ಹೇಳಿದ್ದೇನು ಕೆಟ್ಟ ಹೇಳ, ಕರೆಕ್ಟ್ ಹೇಳ, ವೇದವಾಕ್ಯನೇ ಹೇಳ. ಎಲ್ಲ ತಲೆ ಕೆಡ್ಸು ಒಂದ್ ಸೆಕೆಂಡ್ನಾಗ. ಮತ್ತ ನಾವೆಲ್ಲ ಶಾಸ್ತ್ರ ಓದಿ ಅವನಟ್ಟು ಪರ್ಫೆಕ್ಟ್ ಮಾತುಗಳು ನಮ್ಮ ಬಾಯಿಲೆ ಬರಲ್ಲ. ಅವ್ರು ಸುಮ್ ಜನರಲ್ ಮಾತಿನಾಗೆ ಅಷ್ಟು ಪರ್ಫೆಕ್ಟ್ ಹೇಳ್ತಾರ ಅವ್ರು. ಅದು ಗ್ರೇಟ್. ಅದಕ್ಕೆ ಅವನಿಗೆ ಎದುರು ಹಚ್ಚಿನ, ನಿನಗೆ ತಿಳಿಸಿ ಹೇಳೋಷ್ಟು ನಮ್ಮಲ್ಲಿ ಇಲ್ಲಪ್ಪ, ನಮ್ಗೇನ್ ತಿಳಿದೋ ಅಷ್ಟು ಹೇಳ್ತೀವಿ. ನಮ್ಗೆ ಇರಾಕಿ ಟೈಮ್ನಾಗ ನಿಮ್ ಸಂಗಟ ಒಂದೆರಡು ಮಾತು ಆಡ್ಬೋದು. ಹಿಂಗ ಇದ್ರ ಬಗ್ಗೆ ಚರ್ಚೆ ಮಾಡಿ ತಲೆ ಕೆಲ್ಸಗಳು ನಮ್ಮ ಕೆಲಸಗಳೆಲ್ಲ ನಿಂದಿರ್ತಾವ. ಆಯ್ತು ಹೋಗ್ರಿ ಮನಿಗೆ ಆರಾಮ ಅಂತಂದ್ರೆ ಮನಿಗೆ ಬಂದು ಇರ್ತಾವ. ಯಾವ್ದಾರ ಅಂಗಡಿಯಾಗ ಹೋಗೋಣ, ಒಳಗ ನಮ್ಗ ಕುರ್ಚಿ ಹಾಕಿ ಕುಂದಿರ್ಸ್ತಾರ. ಅವ್ರಿಗೆ ಗಿರಾಕಿ ಚಲೋ ಆತವತ್ ನಾವ್ ಒಳಗಾದೆ ಅಂದ್ರ, ಒಳಗ್ ಬರ್ರಿ ಒಳಗ್ ಬರ್ರಿ ಒಳಗ್ ಬರ್ರಿ. ಅಂಗಡಿ ಮುಂದೆ ನಿಂತರ ಒಳಗೆ ಕರೀತಾರ. ಹಣ್ಣಿನ ಅಂಗಡಿ, ಕಾಯಿಪಲ್ಯದ ಅಂಗಡಿ, ಬುಟ್ಟೆ ಕೈ ಇಟ್ಟು ಹೋಗಿ, ನೀ ಸುಮ್ ಕೈ ಇಟ್ಟು ಹೋಗಂತಿರ್ತಾರ. ನೀ ಏನ್ ತಗೋಬೇಡ, ಕೈ ಇಟ್ಟು ಹೋಗಿ ಸಾಕು ಬುಟ್ಟಾಗ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ.
ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ, ಶರಣು ಶರಣ. ಓಂ ನಮಃ ಶಿವಾಯ.